आचार्यपर्यन्तां वन्दे गुरुपरम्परां वन्दे गुरुपरम्परां वन्दे ಗುರುಪರಂಪರಾಂ. ನವಿಲು ಹಾವಿನ ನರ್ತನ. ಭಗವಾನರು ಸ್ಕಂದಾಶ್ರಮದಾಗ ಹಾವು ತನ್ನ ಹೆಡೆ ಬಿಚ್ಚಿ ನರ್ತನ ಮಾಡುತ್ತಿತ್ತು. ಅದರ ಜೊತೆಗೆ ಒಂದು ನವಿಲು ತನ್ನ ಗರಿಗಳನ್ನೆಲ್ಲಾ ಬಿಚ್ಚಿ ನರ್ತನ ಮಾಡುತ್ತಿತ್ತು. ಸಾಮಾನ್ಯವಾಗಿ ನವಿಲು ಮತ್ತು ಹಾವು ವೈರಿಗಳು. ಅದಕ್ಕೆ ಅಪವಾದವಾಗಿ ಎರಡೂ ಜೊತೆಯಲ್ಲಿಯೇ ನರ್ತನ ಮಾಡುವುದನ್ನು ನೋಡಿ ಭಕ್ತರು ಆನಂದ ಪಡುತ್ತಿದ್ದರು. ಊರಿನಿಂದ ಬರುತ್ತಿದ್ದ ನವಿಲು. ಭಗವಾನರು ಸ್ಕಂದಾಶ್ರಮದಲ್ಲಿದ್ದಾಗ ಊರೊಳಗಿಂದ ದಿನವೂ ನವಿಲೊಂದು ಸ್ಕಂದಾಶ್ರಮಕ್ಕೆ ಬರುತ್ತಿತ್ತು. ಅದು ಯಾವಾಗಲೂ ಭಗವಾನರ ಹಿಂದೆ ಮುಂದೆ ಓಡಾಡಿಕೊಂಡಿರುತ್ತಿತ್ತು. ಅವರು ಹೋದಡೆಯಲ್ಲೆಲ್ಲ ಅವರ ಅಂಗರಕ್ಷಕನಂತೆ ಅವರ ಹಿಂದೆಯೇ ಇರುತ್ತಿತ್ತು. ದಿನವೂ ಅದರ ಮಾಲೀಕರು ಬಂದು ಅದನ್ನು ತಿರುಗಿ ಊರೊಳಗೆ ಕರೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ಎಂದಿನಂತೆ ನವಿಲು ಸ್ಕಂದಾಶ್ರಮಕ್ಕೆ ಬಂದಿತು. ನವಿಲನ್ನು ಕರೆದುಕೊಂಡು ಹೋಗಲು ಅದರ ಮಾಲೀಕರು ಬಂದರು. ಆದರೆ ನವಿಲು ತಿರುಗಿ ಅವರ ಜೊತೆ ಹೋಗಲು ನಿರಾಕರಿಸಿತು. ಅದರ ಮಾಲೀಕರು ತಮಾಷೆಯಿಂದ, ಸ್ವಾಮಿ, ನನಗೆ ದುಡ್ಡು ಕೊಟ್ಟು ಈ ನವಿಲನ್ನು ನೀವೇ ಇಟ್ಟುಕೊಳ್ಳಿ, ಏಕೆಂದರೆ ಅದು ನನ್ನ ಮನೆಯಲ್ಲಿ ಓಡಾಡದೇ ಇದ್ದರೆ ಅದನ್ನು ಇಟ್ಟುಕೊಂಡು ಏನು ಪ್ರಯೋಜನ ಎಂದು ಕೇಳಿದರು. ಆಗ ಭಗವಾನರು ಮುಗುಳು ನಗುತ್ತಾ, ನಾನಾದರೂ ಏನು ಮಾಡಲಿ, ನನ್ನ ಹತ್ತಿರ ಕಾಸಿಲ್ಲ, ಕಾಸಿಗೆ ಯಾರ ಹತ್ತಿರ ಹೋಗಲಿ, ಕಾಸಿಲ್ಲದ ಸ್ವಾಮಿ ನಿಮಗೆ ಹೇಗೆ ಕಾಸು ಕೊಟ್ಟಾನು? ನಿಮ್ಮ ನವಿಲನ್ನು ನೀವೇ ತೆಗೆದುಕೊಂಡು ಹೋಗಿ, ನಾನೇನು ನಿಮ್ಮ ನವಿಲನ್ನು ಬಾ ಎಂದು ಹೇಳುತ್ತಿಲ್ಲವಲ್ಲ ಅಂದರು. ಆದರೆ ನವಿಲು ಸ್ಕಂದಾಶ್ರಮಕ್ಕೆ ಬರುವುದನ್ನು ಬಿಡಲಿಲ್ಲ. ಕಡೆಗೆ ಅದರ ಮಾಲೀಕರು ಅದನ್ನು ಸ್ಕಂದಾಶ್ರಮದಲ್ಲೇ ಬಿಟ್ಟು ಬಿಟ್ಟರು. ಅಂಗರಕ್ಷಕ ನವಿಲು. ಬೆಟ್ಟದ ಮೇಲಿದ್ದಾಗ ಇದ್ದ ಒಂದು ನವಿಲಿನ ವಿಷಯವನ್ನು ಭಗವಾನರು ಜ್ಞಾಪಿಸಿಕೊಳ್ಳುತ್ತಿದ್ದರು. ಆ ದಿನ ಭಕ್ತೆ ಕನಕಮ್ಮನವರು ಅಲ್ಲಿದ್ದರು. ಭಗವಾನರು ಹೇಳಿದರು, ನಾನು ಸ್ಕಂದಾಶ್ರಮದಿಂದ ವಿರೂಪಾಕ್ಷ ಗುಹೆಗೆ ಬಂದ ಮೇಲೂ ಪಳನಿಸ್ವಾಮಿ ವಿರೂಪಾಕ್ಷ ಗುಹೆಯಲ್ಲೇ ಇರುತ್ತಿದ್ದ, ಏಕೆಂದರೆ ಅವನಿಗೆ ವಯಸ್ಸಾಗಿತ್ತು. ದಿನವೂ ಸ್ಕಂದಾಶ್ರಮದಿಂದ ವಿರೂಪಾಕ್ಷ ಗುಹೆಗೆ, ಅಲ್ಲಿಂದ ತಿರುಗಿ ಸ್ಕಂದಾಶ್ರಮಕ್ಕೆ ಬರಲು ಆಗುತ್ತಿರಲಿಲ್ಲ. ಅವನಿಗೆ ಹತ್ತಿ ಇಳಿಯಲು ಕಷ್ಟವಾಗಿತ್ತು. ನಾನೇ ದಿನ ಸಂಜೆ ಹೊತ್ತು ವಿರೂಪಾಕ್ಷ ಗುಹೆಗೆ ಹೋಗಿ ಅವರ ಹತ್ತಿರ 1 ಗಂಟೆ ಕಳೆದು ಅವನ ಕ್ಷೇಮ ಸಮಾಚಾರ, ಬೇಕು ಬೇಡೆಗಳನ್ನು ವಿಚಾರಿಸಿಕೊಂಡು ಬರುತ್ತಿದ್ದೆ. ನಮ್ಮ ಹತ್ತಿರ ಒಂದು ನವಿಲಿತ್ತು. ಅವನು ನನ್ನ ಅಂಗರಕ್ಷಕನಂತೆ. ನಾನು ಹೋದಳೆಯಲ್ಲೆಲ್ಲಾ ಬರುತ್ತಿದ್ದ. ಅವನು ನನ್ನ ಜೊತೆ ವಿರೂಪಾಕ್ಷ ಗುಹೆಗೆ ಪಳನಿಸ್ವಾಮಿಯನ್ನು ನೋಡಲೂ ಬರುತ್ತಿದ್ದ. ನನ್ನಂತೆ ಆ ನವಿಲು ಸಹ ಅವನ ಜೊತೆ 1 ಗಂಟೆ ಕಾಲ ಕಳೆಯುತ್ತಿದ್ದ. ಆದರೆ ಅವನಿಗೆ 1 ಗಂಟೆಯ ಮೇಲೆ ಇರಲು ಆಗುತ್ತಿರಲಿಲ್ಲ. ಅವನ ಮನಸ್ಸು ಚಂಚಲವಾಗುತ್ತಿತ್ತು. ಅವನು ಬಂದು ನನ್ನ ಕಾಲನ್ನು ಕುಕ್ಕಿ, ನಡಿ ಸ್ಕಂದಾಶ್ರಮಕ್ಕೆ ಹೋಗೋಣ ಎಂದು ಹೇಳುವಂತಿತ್ತು. ತಾನು ಮುಂದೆ ಹೋಗಿ ನಾನು ಬರುತ್ತಿದ್ದೇನೋ ಇಲ್ಲವೋ ಎಂದು ತಿರುಗಿ ತಿರುಗಿ ನೋಡುತ್ತಿದ್ದ. ನಾನೇನಾದರೂ ಬರದಿದ್ದರೆ ವಾಪಸ್ಸು ವಿರೂಪಾಕ್ಷ ಗುಹೆಗೆ ಬಂದು ನನ್ನ ಕಾಲನ್ನು ಕುಕ್ಕುತ್ತಿದ್ದ. ನಡಿ, ಹೊತ್ತಾಯಿತು ಅನ್ನುವ ಹಾಗೆ. ಕೆಲವು ಸಾರಿ ನಾನು ಅವನನ್ನು ರೇಗಿಸಲಿಕ್ಕೆ ಅವನ ಜೊತೆ ಸ್ವಲ್ಪ ದೂರ ಹೋಗಿ ವಾಪಸ್ಸು ಬಂದು ಬಿಡುತ್ತಿದ್ದೆ. ಅವನು ತಿರುಗಿ ಬಂದು ಕಾಲು ಕುಕ್ಕಿ, ನಡಿ ಹೋಗೋಣ ಅನ್ನುತ್ತಿದ್ದ. ನಾನು ಬರುವವರೆಗೂ ಅವನು ಬಿಡುತ್ತಿರಲಿಲ್ಲ. ನಾನು ಸ್ಕಂದಾಶ್ರಮ ಸೇರುವವರೆಗೂ ಅವನು ನನ್ನ ಪಕ್ಕದಲ್ಲೇ ನಡೆಯುತ್ತಿದ್ದ. ಒಂದು ದಿನ ಪಳನಿಸ್ವಾಮಿಗೆ ಹುಷಾರಿರಲಿಲ್ಲ. ನಾನು ವಿರೂಪಾಕ್ಷ ಗುಹೆಗೆ ಹೋಗಿ ಅಲ್ಲೇ ಅವನ ಹತ್ತಿರ ಕೂತಿದ್ದೆ. ನಮ್ಮ ನವಿಲಿಗೆ ನಾನು ಸ್ಕಂದಾಶ್ರಮಕ್ಕೆ ವಾಪಸ್ಸು ಬರುತ್ತೀನೋ ಇಲ್ಲವೋ ಎಂಬ ಅನುಮಾನ. ಪಾಪ ಪಳನಿಸ್ವಾಮಿಗೆ ನಾನು ಅವನ ಜೊತೆ ಆ ದಿನ ಅಲ್ಲೇ ಇರಲೆಂಬ ಆಸೆ. ಆದರೆ ನಾನು ಹೊರತು ತಾನು ಹೊರಡುವುದಿಲ್ಲವೆಂದು ಆ ನವಿಲು ಒಂದು ಹಿಡಿದನು. ಅವನಿಗೆ ವಿರೂಪಾಕ್ಷ ಗುಹೆಯಲ್ಲಿ ಇರಲು ಇಷ್ಟವಿಲ್ಲ. ಸ್ಕಂದಾಶ್ರಮಕ್ಕೆ ಹೋಗೋಣ ಬಾ ಎಂದು ಕರೆದ. ಕಡೆಗೆ ಅವನ ಹಠಕ್ಕೆ ನಾನು ಮಣಿದು ಸ್ಕಂದಾಶ್ರಮಕ್ಕೆ ವಾಪಸ್ಸು ಬಂದೆ. ಪಳನಿಸ್ವಾಮಿ ಕಾಯಿಲೆ ಬಿದ್ದು ಅವನ ಅಂತ್ಯ ಸಮೀಪಿಸಿದಾಗ ಆ ನವಿಲು ಸ್ಕಂದಾಶ್ರಮಕ್ಕೆ ಭಗವಾನರ ಹತ್ತಿರ ಹಾರಿ ಬಂದು ಕೆಟ್ಟದಾಗಿ ಕೂಗಿತು. ಆಗ ಆ ವಿಷಯ ಭಗವಾನರಿಗೆ ಗೊತ್ತಾಗಿ ಅವರು ಕೂಡಲೇ ಪಳನಿಸ್ವಾಮಿಯ ಹತ್ತಿರ ಹೋದರು. ಅವನ ಜೊತೆ ಅವನ ಅಂತ್ಯದವರೆಗೂ ಇದ್ದರು. ನವಿಲು ರಂಗೋಲಿ. ಭಗವಾನರ ಜಯಂತಿಯ ದಿನ ಆಶ್ರಮವನ್ನು ಸುಂದರವಾಗಿ ಅಲಂಕರಿಸಿದ್ದರು. ಎಲ್ಲಾ ಮುಖ್ಯ ಜಾಗಗಳಲ್ಲೂ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿದ್ದರು. ಅತಿಥಿ ಗೃಹದ ಮುಂದೆ ಬಲು ಸುಂದರವಾದ ನವಿಲಿನ ರಂಗೋಲಿ ಹಾಕಿದ್ದರು. ಎಲ್ಲರೂ ಆ ರಂಗೋಲಿಯನ್ನು ನೋಡಿ ಬಹಳ ಮೆಚ್ಚಿಕೊಂಡರು. ಅದು ನಿಜವಾಗಲೂ ಒಂದು ನವಿಲು ಬಂದು ಅಲ್ಲಿ ನಿಂತಿದೆಯೇನೋ ಎಂಬಂತಹ ಸುಂದರವಾದ ಚಿತ್ರ. ಭಗವಾನರು ಗೋಶಾಲೆಗೆ ಹೋಗುವಾಗ ಆ ಚಿತ್ರವನ್ನು ನೋಡಿ ಬಹಳ ಮೆಚ್ಚಿಕೊಂಡರು. ಒಂದು ನವಿಲು ಆ ರಂಗೋಲಿ ಮುಂದೆ ನಿಂತು ಆ ಚಿತ್ರವನ್ನೇ ತುಂಬಾ ಕುತೂಹಲದಿಂದ ನೋಡುತ್ತಾ ಗರಿಕೆದರಿ ನೃತ್ಯ ಮಾಡುವುದನ್ನು ಅವರು ನೋಡಿದರು. ಆ ನವಿಲು ಆ ಚಿತ್ರದಲ್ಲಿ ಎಷ್ಟು ಮಗ್ನವಾಗಿತ್ತು ಅಂದರೆ, ಒಬ್ಬ ಭಕ್ತರು ಕೊಟ್ಟ ಒಣಗಿದ ಖರ್ಜೂರ, ದ್ರಾಕ್ಷಿ, ಗೋಡಂಬಿಯನ್ನು ಅದರ ಮುಂದೆ ಹಿಡಿದಿದ್ದರೂ ಆ ನವಿಲಿಗೆ ಅದರ ಕಡೆ ಲಕ್ಷ್ಯವಿರಲಿಲ್ಲ. ಭಗವಾನರು ಆ ನವಿಲಿನ ಮುಂದೆ ನಿಂತು ಅದನ್ನು ಉದ್ದೇಶಿಸಿ ಹೇಳಿದರು, ಏನು ನೀನು ಅದನ್ನು ನಿಜವಾದ ನವಿಲು ಅಂದುಕೊಂಡಿದ್ದೀಯಾ? ಅದು ನವಿಲಲ್ಲ, ಚಿತ್ರ ಅಷ್ಟೇ. ಅದರಿಂದ ನಿನಗೆ ತೊಂದರೆ ಏನೂ ಇಲ್ಲ. ಅದು ನಿನ್ನ ಪ್ರತಿಸ್ಪರ್ಧಿ ಅಲ್ಲ, ಹೆದರಬೇಡ ಎಂದರು.
ಅವರ ಸ್ವಾಂತನದ ಮಾತು ಕೇಳಿ ಆ ನವಿಲಿಗೆ ಸಮಾಧಾನವಾಗಿ ಹಣ್ಣು ಬೀಜಗಳನ್ನು ತಿಂದು ನಂತರ ಜಂಬದ ಹೆಜ್ಜೆ ಹಾಕುತ್ತಾ ಹೊರಟು ಹೋಯಿತು. ಭಗವಾನರು ಭಕ್ತರಿಗೆ ಹೇಳಿದರು, ಈ ಚಿತ್ರ ಬಿಡಿಸಿದವರು ಎಂತಹ ವರದಾನ ಪಡೆದ ಕಲಾವಿದರು. ಈ ರಂಗೋಲಿ ಒಂದು ನವಿಲಿಗೆ ಅದರ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿದೆ. ಅಂದರೆ ಅದು ಎಂತಹ ಅದ್ಭುತ ಕಲೆ. ಅದು ಅಸಾಧಾರಣ ಬುದ್ಧಿಯಿಂದ ಬರೆದ ರಂಗೋಲಿ ಅಲ್ಲ, ಬಹಳ ಸೂಕ್ಷ್ಮತರದಲ್ಲಿ ಬಿಡಿಸಿದ ರಂಗೋಲಿ. ಅಂತಹ ಸೂಕ್ಷ್ಮತರ ಬುದ್ಧಿಯನ್ನು ವರದಾನ ಪಡೆದವರು ಮನಸ್ಸನ್ನು ಆತ್ಮವಿಚಾರದಲ್ಲಿ ತೊಡಗಿಸಿದರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುವುದು ಬಹಳ ಸುಲಭದ ವಿಷಯ. ಆದರೆ ಜನರು ಸತ್ಯವನ್ನು ಅರಿಯುವ ವಿಷಯದಲ್ಲಿ ಆಸಕ್ತಿ ತೋರಿಸುವುದಿಲ್ಲ. ಆ ಕಲಾಕಾರ ಎಷ್ಟು ಸುಂದರವಾದ ರಂಗೋಲಿಯನ್ನು ಬಿಡಿಸಿ ನಿಜವಾದ ನವಿಲು ಗರಿಕೆದರಿ ನೃತ್ಯ ಮಾಡುವ ಹಾಗೆ ಮಾಡಿದರು. ಸೂಕ್ಷ್ಮ ಬುದ್ಧಿ ಇರುವವರು ಸಾಮಾನ್ಯವಾಗಿ ತಮ್ಮ ಬುದ್ಧಿಯನ್ನು ಪ್ರಾಪಂಚಿಕ ವಿಷಯದಲ್ಲಿ ಯಶಸ್ಸನ್ನು ಪಡೆಯಲು ಉಪಯೋಗಿಸುತ್ತಾರೆ. ಬಹಿರ್ಮುಖ ಸಾಧನೆಯಲ್ಲಿ ಪೂರ್ಣತೆಯನ್ನು ಪಡೆಯಲು ನೋಡುತ್ತಾರೆಯೇ ಹೊರತು ಅಂತರ್ಮುಖ ಪೂರ್ಣತೆಯಾದ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೆ ಉಪಯೋಗಿಸುವುದಿಲ್ಲವಲ್ಲ. ಭಗವಾನರು ಪಡಸಾಲೆಗೆ ಬಂದ ಮೇಲೂ ಅದರ ವಿಷಯವನ್ನೇ ಮಾತನಾಡುತ್ತಿದ್ದರು. ಯಾವಾಗಲೂ ಒಳ್ಳೆಯ ಕಲಾಕಾರನ ನೈಪುಣ್ಯತೆ ಇನ್ನೊಬ್ಬ ಕಲಾಕಾರನಿಗೆ ಗೊತ್ತಾಗುವುದು. ಸಂಗೀತಗಾರನಿಗೂ ಅಷ್ಟೇ. ಇನ್ನೊಬ್ಬ ಸಂಗೀತಗಾರ ಹೊಗಳಿದರೇನೇ ತೃಪ್ತಿ. ಸಾಮಾನ್ಯ ಸಂಗೀತ ಪ್ರೇಮಿ ಹೊಗಳಿದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ಆತ್ಮವಿಚಾರದ ಅಭ್ಯಾಸವನ್ನು ಮಾಡಿಸಲು ನಮಗೆ ಶ್ರೀ ನಂದಕುಮಾರ್ ಸರ್ ಅವರು ಆತ್ಮವಿಚಾರದ ಬಗ್ಗೆ ಕೆಲವು ಮಾತುಗಳನ್ನು ಆಡಿ ಅದಾದ ನಂತರ ಅಭ್ಯಾಸವನ್ನು ಮಾಡಿಸ್ತಾರೆ. ನಮೋ ರಮಣ. ಈ ಸತ್ಸಂಗದ ಆತ್ಮವಿಚಾರ ಅಭ್ಯಾಸದ ಭಾಗಕ್ಕೆ ಬಂದಿದ್ದೀವಿ. ಇದರಲ್ಲಿ ಅಭ್ಯಾಸ ಮಾಡುವುದು ಮೊದಲು ಭಗವಾನರ ಉಪದೇಶಗಳು ಅಡಗಿರುವ ಕೃತಿಯಾದ ನಾನು ಯಾವುದು ಅನ್ನುವ ಕೃತಿಯಿಂದ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ. ಕಳೆದ ವಾರ ನಾವು 25ನೇ ಪ್ರಶ್ನೆ ಅಂದ್ರೆ ಜ್ಞಾನ ದೃಷ್ಟಿ ಎಂದರೆ ಏನು ಅನ್ನುವುದರ ಬಗ್ಗೆ ಅದರ ಪ್ರಶ್ನೆ ಮತ್ತೆ ಉತ್ತರವನ್ನು ನೋಡಿ ಧ್ಯಾನ ಮಾಡಿ ಆಮೇಲೆ ಆತ್ಮವಿಚಾರದ ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ನಮಗೆ ಭಗವಾನರು ಜ್ಞಾನ ದೃಷ್ಟಿ ಅಂದ್ರೆ ಆ ಮನಸ್ಸನ್ನು ಆತ್ಮದಲ್ಲೇ ನಿಲ್ಲಿಸಿ ಸುಮ್ಮನೆ ಇರುವುದೇ ಜ್ಞಾನ ದೃಷ್ಟಿ. ಅದನ್ನು ಬಿಟ್ಟು ಇನ್ನೊಬ್ಬರ ಮನಸ್ಸನ್ನು ಅರಿಯುವುದು, ಮುಕ್ಕಾಲಗಳನ್ನು ಅರಿಯುವುದು, ದೂರ ದೇಶಗಳಲ್ಲಿ ನಡೆಯುವುದನ್ನು ಅರಿಯುವುದು ಅದು ಜ್ಞಾನ ದೃಷ್ಟಿ ಆಗೋದಿಲ್ಲ ಅಂತ ಹೇಳಿರ್ತಾರೆ. ಈ ವಾರ ನಮಗೆ 26ನೇ ಪ್ರಶ್ನೆ ಮತ್ತೆ ಉತ್ತರವನ್ನು ಓದಲಿದ್ದಾರೆ ರೇವತಿಯವರು. ಓಂ ನಮೋ ಭಗವತೆ ಶ್ರೀರಮಣಾಯ. 26ನೇ ಪ್ರಶ್ನೆ. ಆಸೆ ಇಲ್ಲದಿರುವಿಕೆಗೂ ಜ್ಞಾನಕ್ಕೂ ಏನು ಸಂಬಂಧ? ಮತ್ತೊಮ್ಮೆ ಪ್ರಶ್ನೆ. ಆಸೆ ಇಲ್ಲದಿರುವಿಕೆಗೂ ಜ್ಞಾನಕ್ಕೂ ಏನು ಸಂಬಂಧ? ಉತ್ತರ. ಆಸೆ ಇಲ್ಲದಿರುವಿಕೆಯೇ ಜ್ಞಾನ. ಆಸೆ ಇಲ್ಲದಿರುವಿಕೆಯೂ ಜ್ಞಾನವು ಬೇರೆ ಬೇರೆ ಅಲ್ಲ. ಆತ್ಮನಲ್ಲಿ ಹೊರತು ಬೇರೆಡೆಗೆ ಮನಸ್ಸು ಹೋಗದಿರುವುದೇ ಆಸೆ ಇಲ್ಲದಿರುವುದು ಎನ್ನುವ ಸ್ಥಿತಿ. ಹಾಗೆಯೇ ಆತ್ಮವನ್ನು ಬಿಟ್ಟು ಬೇರೇನನ್ನೂ ಬಯಸದಿರುವುದೇ ವೈರಾಗ್ಯ ಅಥವಾ ಜ್ಞಾನವೆಂದು ಕರೆಯಲ್ಪಡುತ್ತದೆ. ಸ್ವಸ್ವರೂಪವನ್ನು ಬಿಡದಿರುವುದೇ ಜ್ಞಾನ. ನಮೋ ರಮಣ. ನಮೋ ರಮಣ, ಧನ್ಯವಾದಗಳು. ಈ 26ನೇ ಪ್ರಶ್ನೆಯಲ್ಲಿ ನಮಗಾಗಿ ಭಗವಾನರು ಈ ನಿರಾಸೆ ಅಥವಾ ಆಸೆ ಇಲ್ಲದೆ ಇರುವಂತಹ ಸ್ಥಿತಿ, ಅದನ್ನು ಡಿಸ್ಇಂಟ್ರೆಸ್ಟ್ ಅಂತಾರೆ, ಡಿಟ್ಯಾಚ್ಮೆಂಟ್ ಅಂತಾರೆ, ವೈರಾಗ್ಯ ಅಂತಾರೆ. ಅದಕ್ಕೂ ಜ್ಞಾನಕ್ಕೂ ಏನು ಸಂಬಂಧ ಅಂತ ಕೇಳಿರ್ತಾರೆ. ಅಂದ್ರೆ ಎಷ್ಟೋ ಸಮಯಗಳಲ್ಲಿ ಈ ಸಂಭಾಷಣೆಯಲ್ಲಿ ಭಗವಾನರು ಭಕ್ತರುಗಳ ಜೊತೆಯಲ್ಲಿ, ವಿಚಾರಿಗಳ ಜೊತೆಯಲ್ಲಿ ಮಾಡಿರುವ ಸಂಭಾಷಣೆ ಟಾಕ್ಸ್ ವಿತ್ ಶ್ರೀರಮಣ ಮಹರ್ಷಿ ಅನ್ನುವ ಪುಸ್ತಕದಲ್ಲಿದೆ. ಅದರಲ್ಲಿ ಭಗವಾನರು ಕೆಲಸ
ನಮಗೆ ಜ್ಞಾನಕ್ಕೆ ಅಡ್ಡ ಬರೋದಿಲ್ಲವೇ ಅಂತ ಕೇಳುವ ಪ್ರಶ್ನೆಗೆ, ಅಂದ್ರೆ ಕರ್ಮ ಅಡ್ಡ ಬರೋದಿಲ್ಲವೇ, ನಾವು ಸನ್ಯಾಸ ತಗೋಬೇಕೆ ಅನ್ನುವ ಪ್ರಶ್ನೆಗೆ, ಇಲ್ಲ ಕಾಡಿಗೆ ಗುಹೆಗೆ ಹೋಗ್ಬೇಕೆ ಅನ್ನುವ ಪ್ರಶ್ನೆಗೆ, ಏನೇ ಕೆಲಸ ಮಾಡಿದ್ರು ನಿರಾಸೆಯಿಂದ ಅಂದ್ರೆ ಡಿಟ್ಯಾಚ್ಮೆಂಟ್ ಇಂದ ಪ್ರಶ್ನೆ ನಮಗೆ ಬಂಧಕ್ಕೆ ಸಿಗಿಸುವುದಿಲ್ಲ. ಅದೇ ಸಮಯದಲ್ಲಿ ಜ್ಞಾನದ ಕಡೆ ತಿರುಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳಿರ್ತಾರೆ. ಆ ನಿರಾಸೆ, ಆ ಡಿಟ್ಯಾಚ್ಮೆಂಟ್, ಡಿಸ್ಇಂಟ್ರೆಸ್ಟ್ ಅನ್ನೋದಕ್ಕೂ ಜ್ಞಾನ ಭಗವಾನರು ಹೇಳ್ಕೊಡ್ತಾರೋ ಆತ್ಮಜ್ಞಾನಕ್ಕೂ ಏನು ಸಂಬಂಧ ಅಂತ ಕೇಳಿರುವ ಪ್ರಶ್ನೆಗೆ ಭಗವಾನರು ಕೊಡುವ ಉತ್ತರ, ಆಸದಿಲ್ಲದಿರುವಿಕೆಯೇ ಜ್ಞಾನ, ಆಸದಿಲ್ಲದಿರುವಿಕೆಯು ಎರಡು ಒಂದೇ ಅಂತ ಹೇಳ್ಬಿಡ್ತಾರೆ. ಅದು ಹೇಗೆ ಒಂದೇ ಆಗುತ್ತೆ? ಆತ್ಮನಲ್ಲಿ ಹೊರತು ಬೇರೆಡೆಗೆ ಮನಸ್ಸು ಹೋಗದಿರುವುದೇ ಆಸೆ ಇಲ್ಲದಿರುವಿಕೆ ಎನ್ನುವ ಸ್ಥಿತಿ ಅಂತ. ಅಂದ್ರೆ ಆತ್ಮವನ್ನು ಬಿಟ್ಟು ಮನಸ್ಸು ಬೇರೆ ವಿಷಯಗಳ ಹಿಂದೆ ಹೋಗದೇ ಇರುವುದು ನಿರಾಸೆ ಅಂತ, ಡಿಟ್ಯಾಚ್ಮೆಂಟ್ ಅಂತ. ಬೇರೆ ಆಬ್ಜೆಕ್ಟ್ಸ್ ಇದೆ, ಅದು ಇದೆ ಅಂತ ಗೊತ್ತಿದೆ, ಆದ್ರೆ ಅವುಗಳ ಹಿಂದೆ ಹೋಗ್ಬಾರದು. ಇದು ಕಣ್ಣು ಬಹಿರ್ಮುಖವಾಗಿದೆ, ಆದ್ರೆ ಕಣ್ಣಿಂದ ನಮಗೆ ಬರುವಂತಹ ವಿಷಯ ಜ್ಞಾನದಲ್ಲಿ ಮನಸ್ಸನ್ನು ಬಿಡ್ತಾ ಇಲ್ಲ. ಅದು ಈ ವಿಷಯಗಳು ತೋರ್ತಾ ಇದ್ರು ಕೂಡ ಅವುಗಳ ಹಿಂದೆ ಹೋಗದಲೇ ಮನಸ್ಸನ್ನು ತನ್ನ ಎಡೆಯಲ್ಲೇ ಇಟ್ಕೊಳ್ಳುವುದು. ಆದ್ರೆ ಬೇರೆ ವಿಷಯಗಳ ಹಿಂದೆ ಹೋಗದೆ ಇರುವಂತದ್ದು ನಿರಾಸೆ. ತನ್ನಲ್ಲೇ ಮನಸ್ಸನ್ನು ಇಟ್ಕೊಂಡಿರೋದು ಅಂದ್ರೆ ಆಬ್ಜೆಕ್ಟ್ಸೇ ಕಾಣದೇ ಇರುವ ಸ್ಥಿತಿ. ಆಬ್ಜೆಕ್ಟ್ಸ್ ಅನ್ನೋದೇ ಇಲ್ಲ, ವಿಷಯಗಳು ಅನ್ನೋದೇ ಇಲ್ಲ, ಬರೀ ತನ್ನ ಜ್ಞಾನ ಮಾತ್ರ ಇರುವಂತಹ ಸ್ಥಿತಿ, ಅದು ಜ್ಞಾನ. ಎರಡೂ ಒಂದೇ ಅಂತಾರೆ. ಅಂದ್ರೆ ಕಾಯಿನ್ಗೆ ಎರಡು ಸೈಡ್ ಇರುವ ತರ ನೀವು ಬಹಿರ್ಮುಖಕ್ಕೆ ಇರುವಂತಹ ಎಷ್ಟೋ ಕೋಟ್ಯಾಂತರ ವಿಷಯಗಳ ಅವುಗಳಿಂದ ನೀವು ಮನಸ್ಸನ್ನು, ಅರಿವನ್ನು ಬಿಡುಗಡೆ ಮಾಡಿಕೊಂಡು ಅದನ್ನು ಬರೀ ಸಾಕ್ಷಿ ಮಾತ್ರವಾಗಿರುವಾಗಲೂ ಆ ಸ್ವಸ್ಥಿತಿ ಬರುತ್ತೆ. ಅದೇ ಸಮಯದಲ್ಲಿ ಅಂತರ್ಮುಖವಾಗಿ ಈ ಕಡೆ ವಿಷಯಗಳೆಲ್ಲ ಬಿಟ್ಟು ಬರೀ ಅರಿವಲ್ಲೇ ನೆಲೆ ನಿಂತಾಗಲೂ ಅದೇ ಸ್ವಸ್ಥಿತಿ ಬಂದಿರುತ್ತೆ, ಅದೇ ಜ್ಞಾನ ಬಂದಿರುತ್ತೆ ಅಂತ ಹೇಳಿರ್ತಾರೆ. ಸುಂದರವಾಗಿದೆ ಅಂದ್ರೆ ಇದು ನಮಗೆ ಡಿಟ್ಯಾಚ್ಮೆಂಟಿನ ಮುಖ್ಯತ್ವವನ್ನು ಹೇಳ್ಕೊಡುತ್ತೆ. ಅಂದ್ರೆ ನಮಗೆ ಬಹಿರ್ಮುಖವಾಗಿರುವಾಗ ಇಷ್ಟು ವಿಷಯಗಳು ಕಂಡು ಬರುವಾಗ ಸಾಧನೆ ಅವಸ್ಥೆಯಲ್ಲಿ ಅಂದ್ರೆ ಒಂದು ಜೀವಭಾವ ಇನ್ನು ಹೋಗದೇ ಇರುವಾಗ ಯಾವ ರೀತಿಯಾಗಿ ಜ್ಞಾನದ ಹತ್ರ ಬರ್ಬೋದು, ಯಾವ ರೀತಿಯಾಗಿ ನಾವು ಆತ್ಮಸ್ವರೂಪದ ಹತ್ರ ಬರ್ಬೋದು ಅನ್ನೋದಕ್ಕೆ ಈ ಡಿಟ್ಯಾಚ್ಮೆಂಟ್, ನಿರಾಸೆಯಾಗಿರುವಂತಹದ್ದು ಅಂದ್ರೆ ಆಸೆ ಇಲ್ಲದೆ ಇರುವಂತಹ ಸ್ಥಿತಿಯನ್ನು ಭಗವಾನರು ನಮಗಾಗಿ ಅನುಕೂಲಕ್ಕೆ, ಸಾಧನ ಅನುಕೂಲವಾಗಿ ಅದು ಜ್ಞಾನವು ಒಂದೇ ಅಂತ ಕೊಟ್ಟಿರ್ತಾರೆ. ಎಷ್ಟೋ ಕೃತಿಗಳಲ್ಲಿ ಈ ನಿರಾಸೆ ಅಥವಾ ಡಿಟ್ಯಾಚ್ಮೆಂಟ್ ಬಗ್ಗೆ ತುಂಬಾ ಉನ್ನತವಾದ ಸ್ಥಿತಿ ಅಂತ ಹೇಳಿ ಅದನ್ನು ಹೊಗಳಿರುತ್ತಾರೆ. ಅದರ ಬಗ್ಗೆ ಒಂದು ಚೂರು ವಿಚಾರ ಮಾಡಿ ಆಮೇಲೆ ನಾವು ಆತ್ಮವಿಚಾರದ ಬಗ್ಗೆ ಮಾತಾಡ್ಬೋದು. ಎಷ್ಟು ಅದರನ್ನು ಮೇಲಕ್ಕೆ ಎತ್ತಾರೆ ಮುನಿಗಳು, ಋಷಿಗಳು ಅಂದ್ರೆ, ನಾವು ಪ್ರತ್ಯೇಕವಾಗಿ ಒಂದು ವಿಷಯದ ಮೇಲೆ ಇದು ದೇವರ ಸ್ವರೂಪ, ಇದು ದೇವರ ನಾಮ ಅಂತ ಧ್ಯಾನ ಮಾಡುವುದು, ಅದು ಬೇರೆ ವಿಷಯಗಳ ಮೇಲೆ ನಿರಾಸೆಯನ್ನು ಕೊಡುತ್ತೆ, ಬೇರೆ ವಿಷಯಗಳಿಂದ ನಮ್ಮನ್ನು ಬಿಡಿಸುತ್ತೆ. ಹಾಗಾಗಿ ಅದು ಉತ್ತಮ ಸ್ಥಿತಿ ಅಂತ ಹೇಳಿರ್ತಾರೆ. ಅಂದ್ರೆ ಧ್ಯಾನದ ಉತ್ತಮ ಸ್ಥಿತಿ ಎಲ್ಲಿಂದ ಬರುತ್ತೆ? ಬೇರೆ ವಿಷಯಗಳ ಮೇಲೆ ನಮಗೆ ನಿರಾಸೆಯನ್ನು ಕೊಡುವುದರಿಂದ, ಡಿಟ್ಯಾಚ್ಮೆಂಟ್ ಕೊಡುವುದರಿಂದ ಅದರ ಉತ್ತಮ ಸ್ಥಿತಿ. ಅಂದ್ರೆ ಭಗವಾನರು ಈ ಸಂಭಾಷಣೆಯಲ್ಲಿ ಮತ್ತೊಮ್ಮೆ ಟಾಕ್ಸ್ ವಿತ್ ರಮಣ ಮಹರ್ಷಿಯಲ್ಲಿ ಹೇಳಿರ್ತಾರೆ, ಧ್ಯಾನ ಅಂದ್ರೆ ಏನು ಅಂತ ಒಬ್ಬರು ಪ್ರಶ್ನೆ ಕೇಳಿರ್ತಾರೆ. ಧ್ಯಾನ ಅಂದ್ರೆ ಬರೀ ಒಂದು ದೇವರ ನಾಮವನ್ನು ಹಿಡ್ಕೊಂಡಿದೀವಿ ಅಂತ ಮಾತ್ರ ತಿಳ್ಕೊಬಾರ್ದು. ಆ ಹಿಡ್ಕೊಳ್ಳುವ ಸಮಯದಲ್ಲಿ ಬೇರೆ ಯೋಚನೆಗಳು ಬಂದ್ರೆ ಅವುಗಳಿಂದ ನಾವು ಬಿಡುಗಡೆ ಪಡಿತಾ ಇದ್ದೀವಿ ಅನ್ನೋದನ್ನು ತಿಳ್ಕೋಬೇಕು. ಬೇರೆ ವಿಷಯಗಳಿಂದ ನಮಗೆ ನಿರಾಸೆಯನ್ನು ಕೊಡ್ತಾ ಇದೆ, ಆ ಪ್ರತ್ಯೇಕವಾದ ಧ್ಯಾನ ಅನ್ನೋದನ್ನು ತಿಳ್ಕೋಬೇಕು. ಆ ಕಾಯಿನಿಂದ ಎರಡು ಸೈಡ್ ಅನ್ನು ಅರಿತು ಧ್ಯಾನ ಮಾಡಬೇಕು ಅಂತ ಹೇಳಿರ್ತಾರೆ. ಅಂದ್ರೆ ನಾವು ವಿಷಯಗಳ ಹಿಂದೆ ಇವಾಗ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇರ್ತೀವಿ,
ಬೆಳಿಗ್ಗೆ ವಾಕಿಂಗ್ ಹೋಗಿರ್ತೀವಿ, ಅವಾಗೆಲ್ಲಾನು ಜ್ಞಾನದ ಅಭ್ಯಾಸ ಮಾಡಬಹುದಿಗೆ ತೋರಿಸ್ಕೊಡುತ್ತೆ. ಹೇಗೆ? ಅಲ್ಲಿ ಏನ್ ಕಂಡು ಬರುತ್ತೋ, ಏನ್ ಶಬ್ದಗಳು ಕಿವಿಗೆ ಬರುತ್ತೋ, ಯಾವ ರೀತಿಯಾಗಿ ಆ ಇಂದ್ರಿಯಗಳಿಂದ ನಮಗೆ ವಿಷಯಗಳು ಬರುತ್ತೋ ಅವುಗಳಿಂದ ನಾವು ಡಿಟ್ಯಾಚ್ಡ್ ಆಗಿ ಇರ್ಲಕ್ಕಾಗತ್ತೆ. ಆ ಅರಿವನ್ನು ಯಾವ ತರ ಇಷ್ಟ ಅನಿಷ್ಟ, ಇದು ಬೇಕು ಇದು ಬೇಡ ಅನ್ನೋದನ್ನು ಬಿಟ್ಟು ಆ ವಿಷಯಗಳಿಂದ ನಾವು ಬಿಡುಗಡೆ, ಅರಿವನ್ನು ಫ್ರೀ ಮಾಡಬಹುದಾ, ಡಿಟ್ಯಾಚ್ ಮಾಡಬಹುದಾ ಅನ್ನೋ ಅಭ್ಯಾಸವನ್ನು ಮಾಡಬಹುದು. ಆ ರೀತಿಯಾಗಿ ವಿಷಯಗಳಿಂದ ಆಸೆ ಇಲ್ಲದೆ ಇರುವ ಸ್ಥಿತಿನೇ ಜ್ಞಾನ ಅಂತ ಹೇಳ್ಬಿಡ್ತಾರೆ. ಅದೇ ಇದನ್ನು ಅನುಕೂಲವಾಗಿ ನಾವು ಹೇಳಿದಾಗ ಸಾಮಾನ್ಯವಾಗಿ ಏನ್ ಮಾಡ್ಬಿಡುತ್ತೆ, ನಮಗೆ ಆ ಯೋಚನೆ ಹಿಂದೆ ಹೋಗ್ಬೇಕು ಅಂತ ಒಂದು ಇಷ್ಟ ಬರುತ್ತೆ, ಅಥವಾ ಈ ಯೋಚನೆ ಇದು ನಮಗೆ ಬರಬಾರದು, ಹೇಗೆ ಈ ಯೋಚನೆಯನ್ನು ಬಿಟ್ಟಿರೋದು ಅಂತ ಅದರ ಮೇಲೆ ದ್ವೇಷ ಬರುತ್ತೆ. ಭಗವಾನ್ರು ಏನ್ ಹೇಳೋದು, ಆ ಯೋಚನೆ ಮೇಲೆ ಆಸೆನೋ ದ್ವೇಷನೋ ಎರಡೂ ಇಲ್ದಲೆ ನಿರಾಸೆ ಸ್ಥಿತಿ, ಅಂದ್ರೆ ಲೈಕು ಇಲ್ಲ ಡಿಸ್ಲೈಕು ಇಲ್ಲ, ಅವಾಗ ಏನಾಗುತ್ತೆ, ಆ ಆಸೆ ಉದುರೋಗುತ್ತೆ. ಆ ಆಸೆಯನ್ನು ಬಿಡುವುದು ಅನುಕೂಲ ಆಗುತ್ತೆ. ಯಾವಾಗ ಒಂದು ಆಸೆ ಮೇಲೆ, ಒಂದು ಯೋಚನೆ ಮೇಲೆ ನಮಗೆ ಲೈಕ್ ಡಿಸ್ಲೈಕ್ ಇರುತ್ತೆ, ಇಷ್ಟ ಅನಿಷ್ಟ, ಇದು ಬೇಕು ಇದು ಬೇಡ ಅಂತ ಇರುತ್ತೆ, ಆವಾಗ ಆ ಯೋಚನೆ ಹಿಂದೆ ಹೋಗ್ಬಿಡ್ತೀವಿ. ಅದಕ್ಕೆ ನಿರಾಸೆ ಬರಬೇಕು ಅಂದ್ರೆ ಹೇಗೆ, ಅದರ ಮೇಲೆ ನಮಗೆ ಇಷ್ಟನೂ ಇರಬಾರದು ದ್ವೇಷನೂ ಇರಬಾರದು. ಆವಾಗ ಏನಾಗುತ್ತೆ, ಆ ವಿಷಯ ಉದುರೋಗುತ್ತೆ. ಉದುರೋದಾಗ ಅರಿವು ಇದಕ್ಕೆ ಬಂಧ ಆಗಿದ್ದೀವಿ, ಅದಕ್ಕೆ ನಾವು ಸಿಕ್ಕಾಕೊಂಡಿದ್ದೀವಿ, ಇವರುಗಳೆಲ್ಲ ಬಂದು ನಮ್ಮ ಧ್ಯಾನವನ್ನು ಕೆಡಿಸ್ಬಿಟ್ರು ಅನ್ನೋದ್ರಿಂದ ಅರಿವು ತನ್ನನ್ನು ಬಿಡುಗಡೆ ಮಾಡಿಕೊಳ್ಳುತ್ತೆ. ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರೆ, ಒಬ್ಬ ಮರವನ್ನು, ಒಂದು ದೊಡ್ಡ ಮರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಏನ್ ಹೇಳ್ತಾನಂತೆ, ಈ ಮರ ನನ್ನನ್ನು ಹಿಡಿದು ಬಿಟ್ಟಿದೆ, ಈ ಮರ ನನ್ನನ್ನು ಕಟ್ಟಾಕ್ಬಿಟ್ಟಿದೆ, ನನ್ನನ್ನು ಯಾರು ಬಂದ್ರು ಬಿಡುಗಡೆ ಮಾಡಿ ಅಂತ. ಅದ್ರ ಜೊತೆ ಅಲ್ಲಿ ಹೋಗ್ತಾ ಇರುವ ಒಬ್ಬ ಜ್ಞಾನಿ ಏನ್ ಹೇಳ್ತಾನೆ, ನೀನೇ ಹಿಡ್ಕೊಂಡಿದ್ಯಪ್ಪ, ಮರ ನಿನ್ನನ್ನು ಹಿಡ್ಕೊಂಡಿಲ್ಲ, ಅದು ಜಡ ವಸ್ತು, ನೀನೇ ಗಟ್ಟಿಯಾಗಿ ಹಿಡ್ಕೊಂಡು ಅದಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ. ಅಂದ್ರೆ ಅರಿವಿಗೆ ಅಷ್ಟು ಬಲ ಇದೆ. ಯಾವುದೇ ವಸ್ತು ಇದ್ರು ಅದರಿಂದ ಆ ನಿರಾಸೆಯಿಂದ, ನಿರಾಸೆ ಅಂದ್ರೆ ಇಷ್ಟನೂ ಇಲ್ಲ ಇದು ಬೇಡ ಅನ್ನುವ ಸ್ಥಿತಿನೂ ಇಲ್ಲ, ಅದರಲ್ಲಿ ಬರೀ ಸಾಕ್ಷಿ ಮಾತ್ರವಾಗಿ ಇದ್ದಾಗ ಅರಿವು ತನ್ನನ್ನು ಬಿಡುಗಡೆ ಮಾಡಿಕೊಳ್ಳುತ್ತೆ. ಆತರ ಇಷ್ಟುವರೆಗೂ ಈ ಕಲ್ಲನ್ನು ನಾನೇ ಗಟ್ಟಿಯಾಗಿ ಹಿಡ್ಕೊಂಡು ಕಲ್ಲು ನನ್ನನ್ನು ಹಿಡ್ಕೊಂಡಿದೆ ಅಂತ ಹೇಳ್ತಾ ಇದ್ದೆ, ನನ್ನಲ್ಲಿ ಆ ಶಕ್ತಿ ಇದೆ. ಆ ಕಲ್ಲನ್ನು ನಾನು ಆಸೆನೋ ದ್ವೇಷನೋ ಎರಡು ಇಲ್ದಲೇ ನೋಡುವಾಗ ಅದು ಉದುರೋಗ್ಬಿಡುತ್ತೆ ಅನ್ನುವ ಈ ಉತ್ತಮ ಸ್ಥಿತಿಯನ್ನು, ಈ ನಮ್ದು ತಾಳುವಿಕೆ, ಆಮೇಲೆ ಬೇರೆಯವರನ್ನು ನೋಡಿದ್ರೆ ಕೀಳಾಗಿ ನಮ್ಮನ್ನು ಭಾವಿಸ್ಕೊಳ್ಳೋದು, ಇದೆಲ್ಲ ಶ್ರೇಷ್ಠ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತಾರೆ. ಅವುಗಳಿಗೆಲ್ಲ ಎಲ್ಲ ಈ ನಿರಾಸೆ ಅನ್ನೋದು, ಡಿಟ್ಯಾಚ್ಮೆಂಟ್ ಅನ್ನೋದು ಎತ್ತಿ ಹೇಳಿರ್ತಾರೆ. ಆತ್ಮಜ್ಞಾನವೇ ಒಂದೇ ಅಂತ ಭಗವಾನರು ಹೇಳಿರ್ತಾರೆ. ಅಂದ್ರೆ ವಿಷಯಗಳು ಕಂಡ್ರು ಅವುಗಳ ಹಿಂದೆ ಮನಸ್ಸು ಹೋಗದೆ ಇರೋದು ನಿರಾಸೆ ಇರುವಂತಹ ಸ್ಥಿತಿ. ಅಂದ್ರೆ ತಮಿಳಲ್ಲಿ ಹೆಂಗ್ ಬರ್ದಿರ್ತಾರೆ ನೋಡಿ, ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ಭಗವಾನರು ಹೇಗೆ ಹೇಳಿರ್ತಾರೆ ಅಂದ್ರೆ, ನಿರಾಸೆಯೇ ಜ್ಞಾನಂ, ನಿರಾಸೆ ವೇರು ಜ್ಞಾನಂ ವೇರು ಅಂದ್ರು. ಇದ್ರವರೆಗೂ ತರ್ಜುಮೆನು ಚೆನ್ನಾಗಿದೆ. ಉಣ್ಮೆಯಲ್ಲಿ ಎರಡು ಮೊಂಡ್ರೆ, ಇದಾದ್ಮೇಲೆ ಸ್ವಲ್ಪ ತರ್ಜುಮೆನಲ್ಲಿ ನೋಡಿ, ನಮ್ಗೆ ಒರಿಜಿನಲ್ ಓದುವಾಗ ಹೆಂಗಿದೆ ಅಂದ್ರೆ, ನಿರಾಸೆ ಎಂಬುದು ஒரு பொருளிலும் மனம் செல்லாதிருப்பது, ಒಂದು ವಸ್ತು ಹಿಂದೇನೋ ಮನಸ್ಸು ಹೋಗದೆ ಇರುವಂತದ್ದು ನಿರಾಸೆ. ಜ್ಞಾನಂ ಎಂಬುದು ஒரு பொருளும் தோன்றாதிருப்பது, ಅಂದ್ರೆ ಆ ಜ್ಞಾನದಲ್ಲಿ ಯಾವ ವಿಷಯವೂ ಇಲ್ಲ, ಇದ್ರತನ ನೀವು ನಿರಾಸೆ ಮಾಡೋದಕ್ಕೆ. ಆ ಅರಿವು ಮಾತ್ರ ತನ್ನನ್ನು ಅರಿತು ಬೇರೆ ಯಾವುದು ಕಾಣದೇ ಇರುವ ಸ್ಥಿತಿ ಜ್ಞಾನ ಅಂತ ಹೇಳಿರ್ತಾರೆ. ಅದು ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿರ್ತಾರೆ ಭಗವಾನರು. ಇನ್ನೊಮ್ಮೆ ಓದ್ತೀನಿ ನೋಡಿ. ನಿರಾಸೆ ಎನ್ನುವುದು ಒಂದು ವಸ್ತುನು ಅದರ ಹಿಂದೆ ನಾವು ಹೋಗದೆ ಇರುವುದು, ಜ್ಞಾನ ಅನ್ನೋದು ಏನು, ಒಂದು ವಸ್ತು ಕಾಣದೇ ಇರುವಂತಹ ಸ್ಥಿತಿ. ಆದ್ರೆ ಅಭ್ಯಾಸಕ್ಕಾಗಿ ನಮಗೆ ಎರಡು ಒಂದೇ ಅಂತ ಹೇಳಿರ್ತಾರೆ ಭಗವಾನರು. ಜ್ಞಾನದ ಸ್ಥಿತಿಯಲ್ಲಿ ಏನು ಕಾಣೋದಿಲ್ಲ, ತನ್ನನ್ನು ಬಿಟ್ಟು ಬೇರೆ ಏನು ಕಾಣೋದಿಲ್ಲ, ಅರಿವನ್ನು ಬಿಟ್ಟು ಬೇರೆ ಏನು ಇಲ್ಲ ಅನ್ನೋ ಸ್ಥಿತಿಗೆ ಬರಬೇಕು. ಅದಕ್ಕೆ ನಿರಾಸೆ ಅನುಕೂಲ ಮಾಡುತ್ತೆ. ಒಂದು ರೀತಿಯಲ್ಲಿ ನಿರಾಸೆಯು ಜ್ಞಾನವು ಒಂದೇ, ಎರಡು ಆ ಅರಿವನ್ನು ವಿಷಯಗಳಿಂದ ಬಿಡುಗಡೆ ಮಾಡಿ ತನ್ನ ಸ್ವಸ್ವರೂಪವನ್ನು ತೋರಿಸ್ಕೊಡುತ್ತೆ ಅನ್ನುವ ರೀತಿಯಾಗಿ ಎರಡು ಒಂದೇ. ಹೇಗೆ ಮೊದಲು ನಮಗೆ ಸ್ವಪ್ನವು ಜಾಗೃತ ಒಂದೇ ಅಂತ ಹೇಳ್ಕೊಟ್ಟಿರ್ತಾರೆ, ಅದೇ ರೀತಿಯಾಗಿ ಇವು ಎರಡು ಒಂದೇ ಅಂತ ಹೇಳಿರ್ತಾರೆ.
ಆದ್ರೆ ಕಡೆಯ ನೆಲೆ ಸ್ವಸ್ವರೂಪ. ಅಲ್ಲಿ ಆ ಅರಿವಲ್ಲಿ ವಿಷಯಗಳೇ ಕಾಣೋದಿಲ್ಲ, ವಿಷಯಗಳು ಅನ್ನೋದೇ ಇಲ್ಲ, ಆಬ್ಜೆಕ್ಟ್ಸ್ ಅನ್ನೋದೇ ಇಲ್ಲ ಅನ್ನುವ ಸ್ಥಿತಿಗೆ ಆತ್ಮಜ್ಞಾನ ಕರ್ಕೊಂಡು ಬರಬೇಕು. ಅಲ್ಲಿವರೆಗೂ ಈ ಬ್ರಹ್ಮಾಸ್ತ್ರವಾದ ಆತ್ಮವಿಚಾರವನ್ನು ನಾವು ಅಭ್ಯಾಸನು ಮಾಡಬೇಕು. ವಿಷಯಗಳ ಹಿಂದೆ ಹೋಗದೇ ಇರುವುದು ನಿರಾಸೆ, ಅದನ್ನು ಅಭ್ಯಾಸ ಮಾಡಬೇಕು. ಯೋಚನೆಗಳ ಹಿಂದೆ ಹೋಗದೇ ಇರುವುದು ನಿರಾಸೆ, ಅದನ್ನು ಅಭ್ಯಾಸ ಮಾಡಬೇಕು. ವಿಷಯಗಳೇ ತೋರದೇ ಇರುವುದು ಜ್ಞಾನ. ಬಿ ಸ್ಟಿಲ್, ಸುಮ್ಮನೆ ಇರು, ಅರಿವುಮಯವಾಗಿ ಅರಿವೇ ನಿನ್ನ ಸ್ವರೂಪ ಅನ್ನುವ ಆ ಬಿ ಸ್ಟಿಲ್, ಅದು ಜ್ಞಾನ ಸ್ಥಿತಿ. ಅಲ್ಲಿ ವಿಷಯಗಳೇ ತೋರುವುದಿಲ್ಲ. ಹಂಗಾಗಿ ಈ ನಿರಾಸೆಯು ಜ್ಞಾನವು ಒಂದೇ ಒಂದು ಆ ಕಾಯಿಲ್ನ ಎರಡು ಭಾಗಗಳು, ಎರಡೂ ಒಂದೇ ಅಂತ ಹೇಳಿರ್ತಾರೆ ಭಗವಾನರು. ಎರಡನ್ನೂ ಅರಿತು ಯೋಚನೆ ಎದ್ದಾಗ ನಿರಾಸೆಯಿಂದ ಅದನ್ನು ಬಿಟ್ಬಿಡ್ಬೇಕು. ಅದನ್ನ ನಾವು ಬೇಕು ಅಂತಾನು ಹೇಳ್ಬಾರ್ದು, ಬೇಡ ಅಂತಾನು ಹೇಳ್ಬಾರ್ದು. ಆವಾಗ ಏನಾಗುತ್ತೆ, ಆ ಯೋಚನೆ ಉದುರೋಗುತ್ತೆ. ನಾವು ಯಾರು ಅಂತ ಕೇಳುವಾಗ ಆ ಆತ್ಮಸ್ವರೂಪಕ್ಕೆ ನಾವು ಹಿಂದೆ ತಿರುಗುತ್ತೀವಿ. ಈ ತರ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಆತ್ಮಸ್ವರೂಪವಾದ ಜ್ಞಾನವೇ ನಮ್ಮ ಸಹಜ ಸ್ಥಿತಿ ಅಂತ ಅರಿತು ಯಾವ ಪ್ರಯತ್ನದ ಅವಶ್ಯಕತೆಯೂ ಇಲ್ಲದೆ ಅಲ್ಲಿ ಆ ಸಹಜ ಸ್ಥಿತಿಯಲ್ಲಿ ನಾನು ನಾನು ಅನ್ನುವ ಅರಿವ ಪೂರ್ಣತೆಯಲ್ಲಿ ನಿಲ್ಲಬಹುದು, ನೆಲೆ ನಿಲ್ಲಬಹುದು ಅಂತ ಹೇಳಿರ್ತಾರೆ. ಒಂದು 10 ನಿಮಿಷದ ಕಾಲ ಭಗವಾನರ ಅನುಗ್ರಹದಿಂದ ಆತ್ಮವಿಚಾರದ ಅಭ್ಯಾಸವನ್ನು ಮಾಡೋಣ. ರೇವತಿಯವರು ನಮಗಾಗಿ ಸಮಯದ ಅನುಕೂಲ ಮಾಡಿಕೊಡ್ತಾರೆ.
ಈಗ ಧ್ಯಾನವನ್ನು ಮಾಡಿದ ಕೂಡಲೇ ಧ್ಯಾನದ ಬಗ್ಗೆ ಇನ್ನಷ್ಟು ಮನನವನ್ನು ದಿಲೀಪ್ ಸಿಂಹ ಅವರು ನಮ್ಮಲ್ಲಿ ಈಗ ನಮೋ ರಮಣ. ನಾವು ಗಳಿಂದ ಧ್ಯಾನ ಅನ್ನುವ ಈ ಪುಸ್ತಕದಿಂದ ಭಗವಾನ್ ರಮಣರು ಧ್ಯಾನದ ಬಗ್ಗೆ ಕೊಟ್ಟಿರುವ ಎಲ್ಲ ಉತ್ತರಗಳ ಸಂಕ್ಷಿಪ್ತ ಸಲಕರಣೆ ಮಾಡಿದ್ದಾರೆ, ಸಂಗ್ರಹಿಸಿದ್ದಾರೆ AR ನಟರಾಜನ್ ಅವರು, ನಮ್ಮ ಸಂಸ್ಥೆಯ ಸಂಸ್ಥಾಪಕರು. ಅದರಿಂದ ಈ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ. ಈ ವಾರದ ಪ್ರಶ್ನೆ ಭಕ್ತರು ಕೇಳ್ತಾರೆ ಭಗವಾನರನ್ನ, ನನಗೆ ಮೂರ್ತಿ ಧ್ಯಾನದಲ್ಲಿ ನಂಬಿಕೆ ಇದೆ, ಅದು ನನಗೆ ಜ್ಞಾನ ಸಂಪಾದಿಸಲು ಸಹಾಯವಾಗದೆ ಅಂತ ಕೇಳಿದ್ದಾರೆ. ಅದಕ್ಕೆ ಭಗವಾನರ ಉತ್ತರ, ನಿಶ್ಚಯವಾಗಿ ಸಹಾಯವಾಗುತ್ತದೆ. ಉಪಾಸನೆಯು ಮನಸ್ಸಿನ ಏಕಾಗ್ರತೆಗೆ ಸಹಾಯವಾಗುತ್ತದೆ. ಆಗ ಮನಸ್ಸು ಇತರ ಆಲೋಚನೆಗಳಿಂದ ಬಿಡುಗಡೆ ಹೊಂದುತ್ತದೆ ಮತ್ತು ಧ್ಯಾನಿಸುವ ರೂಪವು ಒಂದೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಮನಸ್ಸು ಅದೇ ಆಗಿ ಪರಿಶುದ್ಧವಾಗುತ್ತದೆ. ಆಗ ಯಾರು ಉಪಾಸಕರು ಎಂದು ಆಲೋಚಿಸಿ ಅದಕ್ಕೆ ಉತ್ತರ ನಾನು, ಅಂದರೆ ಅದೇ ಆತ್ಮ. ಹೀಗೆ ಆತ್ಮ ಸಾಕ್ಷಾತ್ಕಾರವು ಅಂತ್ಯದಲ್ಲಿ ಆಗುತ್ತದೆ ಎನ್ನುವ ಉತ್ತರವನ್ನು ಕೊಟ್ಟಿರ್ತಾರೆ. ಮತ್ತೊಮ್ಮೆ ಪ್ರಶ್ನೋತ್ತರವನ್ನು ನೋಡೋಣ. ನನಗೆ ಮೂರ್ತಿ ಧ್ಯಾನದಲ್ಲಿ ನಂಬಿಕೆ ಇದೆ, ಅದು ನನಗೆ ಜ್ಞಾನ ಸಂಪಾದಿಸಲು ಸಹಾಯವಾಗದೆ ಅನ್ನುವ ಪ್ರಶ್ನೆ. ಭಗವಾನರ ಉತ್ತರ, ನಿಶ್ಚಯವಾಗಿ ಸಹಾಯವಾಗುತ್ತದೆ. ಉಪಾಸನೆಯು ಮನಸ್ಸಿನ ಏಕಾಗ್ರತೆಗೆ ಸಹಾಯವಾಗುತ್ತದೆ. ಆಗ ಮನಸ್ಸು ಇತರ ಆಲೋಚನೆಗಳಿಂದ ಬಿಡುಗಡೆ ಹೊಂದುತ್ತದೆ ಮತ್ತು ಧ್ಯಾನಿಸುವ ರೂಪ ಒಂದೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಮನಸ್ಸು ಅದೇ ಆಗಿ ಪರಿಶುದ್ಧವಾಗುತ್ತದೆ. ಆಗ ಯಾರು ಉಪಾಸಕರು ಎಂದು ಆಲೋಚಿಸಿ ಅದಕ್ಕೆ ಉತ್ತರ ನಾನು, ಅಂದರೆ ಅದೇ ಆತ್ಮ. ಹೀಗೆ ಆತ್ಮ ಸಾಕ್ಷಾತ್ಕಾರವು ಅಂತ್ಯದಲ್ಲಿ ಆಗುತ್ತದೆ ಅನ್ನೋ ಉತ್ತರವನ್ನು ಕೊಟ್ಟಿರ್ತಾರೆ. ನಮ್ಮ ದಿನನಿತ್ಯದ ಎಚ್ಚರದ ನಮ್ಮ ತೊಡಲಾಟ ಏನಪ್ಪ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಆಲೋಚಿಸಿದರೆ, ವಿಮರ್ಶೆಯನ್ನು ಮಾಡಿದರೆ, ನಮ್ಮ ಮನಸ್ಸು ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಕ್ಷಣದಿಂದ ಕ್ಷಣಕ್ಕೆ ಈ 5 ಅಂಗಗಳು, ಜ್ಞಾನಾಂಗಗಳು ಏನಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇದರ ಹಿಂದಿನ ವಸ್ತುಗಳ ಭೋಗವನ್ನು ಅನುಭವಿಸುವುದಕ್ಕೆ ಅಥವಾ ಆ ವಸ್ತುಗಳ ಸಂಪರ್ಕಕ್ಕೆ ಈ ಇಂದ್ರಿಯಗಳು ಬಂದಾಗ ತಕ್ಷಣ ಒಂದರಿಂದ ಒಂದಕ್ಕೆ ಈ ಮನಸ್ಸು ಆಲೋಚನಾ ತರಂಗಗಳು ಮನಸ್ಸಿನಲ್ಲಿ ಎದ್ದು ಅದು ಬದಲಾಗ್ತಾ ಇರುವಂತಹ ಸ್ಥಿತಿಯೇ, ಆ ಬಾಧೆಯೇ ನಮಗೆ ನಿಜವಾಗಲೂ ತಡ್ಕೊಳ್ಳಕ್ಕೆ ಆಗದಲೇ ಇರುವಂತಹದ್ದು. ನಿದ್ದೆಯಲ್ಲಿ ನಮಗೆ ಆ ಬಾಧೆ ಇರೋದ್ರಿಂದ ನಿದ್ದೆ ನಮಗೆ ಬಹಳ ಪರಮಾನಂದದಾಯಕವಾಗಿದೆ ಅಂತ ನಾವು ನೋಡ್ತೀವಿ. ನಿದ್ದೆ ಸಹಜವಾಗಿ ಚೆನ್ನಾಗಿರುತ್ತೆ. ನಿದ್ದೆ ಬಂತಪ್ಪ, ಒಳ್ಳೆ ನಿದ್ದೆ ಬಂತಪ್ಪ ಅಂತೀವಿ ಹೊರತು ಯಾವತ್ತಾದ್ರೂ ನಾವು ಒಳ್ಳೆ ದಿನ ಇತ್ತಪ್ಪ ಅಂತ ನಾವು ಅನ್ನೋದು ಬಹಳ 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 ವಿರಳ. ಯಾಕೆಂದ್ರೆ ಎಚ್ಚರದಲ್ಲಿ ನಮಗೆ ಈ ಮನಸ್ಸಿನ ಬಾಧೆ ಅಷ್ಟು ಆ ವಸ್ತುಗಳ ಸಂಪರ್ಕದಿಂದ ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಕೊಂಚ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗೋದು, ಆ ಮನಸ್ಸು ಏಕಾಗ್ರತೆಯ ಕೊರತೆಯನ್ನ ಹೊಂದಿದೆ ಅಂತ. ಅದಕ್ಕೆ ಒಂದೇ ವಿಷಯದ ಕಲ್ಲಿ ನಿಲ್ಲುವಂತಹ ಶಕ್ತಿಯೇ ಇಲ್ಲ. ವಿಷಯಗಳು ನಮಗೆ ಬರ್ತಾನೇ ಇರುತ್ತೆ ಇಂದ್ರಿಯಗಳ ಮೂಲಕ ಬರ್ತಾ ಇರುವಂತ ವಿಷಯಗಳ ಕಡೆ ಹಾರಿ ಮನಸ್ಸು. ಅದಕ್ಕೆ ಹಿಡಿತವೇ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದ
ಒಂದು ನಿರ್ಬಂಧನ ಇಲ್ಲ ಅಥವಾ ಅದನ್ನ ನಿರ್ಬಂಧಿಸುವ ಶಕ್ತಿಯು ನಮ್ಮಲ್ಲಿಲ್ಲ ಅನ್ನುವುದು ನಮಗೆ ಗೊತ್ತಾಗುವಂತ ವಿಷಯ. ಆದ್ರೆ ನಾವು ಮೊನ್ನೆ ಮಾತಾಜಿ ಅವರ ಅಮೃತಾನಂದಮಯಿಯವರ ಆಶ್ರಮಕ್ಕೆ ಹೋಗಿದ್ವಿ. ಅವರದೊಂದು ಮಾತುಕತೆಯಲ್ಲಿ ತುಂಬಾ ಸೊಗಸಾಗಿ ಮಾತಾಜಿ ಹೇಳ್ತಾರೆ, ಈಗ ನನಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ ಆಗ ನನ್ನ ಮನಸ್ಸು ಬೇರೆ ಕಡೆ ಹೋಗುತ್ತೆ ಅಂತ. ಈಗ ಉದಾಹರಣೆಗೆ ಯಾರೋ ನನಗೆ 50,000 ಕೊಡ್ಬೇಕಾಗಿತ್ತು, 50,000 ತಂದು ಒಂದು ಮದುವೆ ಮನೆಯಲ್ಲಿ ಕೊಟ್ಬಿಟ್ರು ಅಂತ ಇಟ್ಕೊಳ್ಳೋಣ. ನಾನು ಅದನ್ನ ಸರಿಯಾಗಿ ಕೊಟ್ಟರೋ ಇಲ್ವೋ ಅಂತ ಎಣಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ, ಒಂದು ನೋಟ್ ಹೆಚ್ಚು ಕಮ್ಮಿ ಆದ್ರೂ ಹಲವಾರು ನೂರುಗಳು ನಮ್ಗೆ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಆ ದುಡ್ಡಿನ ಮೇಲೆ ನನಗೆ ಅಷ್ಟೊಂದು ಆಸಕ್ತಿ ಇದ್ದಾಗ, ಮದುವೆ ಮನೆಯಲ್ಲಿ ಗಂಡೋ ಹುಡುಗನೋ ಪಕ್ಕದಲ್ಲೇ ಹೋಗ್ಬೋದು, ಯಾರೋ ಪಕ್ಕದಲ್ಲೇ ಹೋಗ್ಬೋದು, ನಮಗೆ ಬೇಕಾದವರು. ನಮ್ಮ ಮನಸ್ಸು ಹೇಗೆ ಆ ಕಡೆ ಈ ಕಡೆ ಹೋಗೋದಿಲ್ವೋ ಅಷ್ಟೆಲ್ಲ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಸ್ಪರ್ಶಕ್ಕೆ ಸಂಬಂಧಕ್ಕೆ ಬರುವಂತಹ ಎಲ್ಲ ವಿಷಯಗಳು ಸುತ್ತಲೂ ಇದ್ರೂ ಸಹ ನಮಗೆ ಹೇಗೆ ಅದು ಇಂದ್ರಿಯವನ್ನು ಒಂಚೂರು ಬಾಧಿಸುವುದಿಲ್ಲವೋ, ಯಾಕೆಂದ್ರೆ ಮನಸ್ಸು ಏಕಾಗ್ರವಾಗಿದೆ, ಮನಸ್ಸು ಒಂದರ ಕಡೆ ಆಸಕ್ತಿಯನ್ನ ಹೊಂದಿದೆ, ಆ ಆಸಕ್ತಿಯ ಮೇಲೆ ಪೂರ್ಣವಾಗಿ ನಿಂತಿದೆ. ಆ ಆಸಕ್ತಿಯ ಕಡೆ ಅದು ಪೂರ್ಣವಾಗಿ ನಿಂತಾಗ ಅದಕ್ಕೆ ಬೇರೆ ಯಾವುದೇ ವಿಷಯಗಳಿದ್ದರೂ ಸಹ ಗೋಚರ ಆಗೋದಿಲ್ಲ. ಇದು ನಮ್ಮ ದಿನನಿತ್ಯದ ಅನುಭವ. ಇದಕ್ಕೇನು ನಾವು ವಿಶೇಷವಾದ ಸಾಧನೆಯನ್ನ ಮಾಡುವ ಅವಶ್ಯಕತೆ ಇಲ್ಲ. ನಮ್ಗೆ ಎಲ್ಲೆಲ್ಲಿ ಆಸಕ್ತಿ ಇದೆಯೋ ನಮ್ಮ ಜೀವನದಲ್ಲಿ ನಾವೇ ನೋಡ್ಕೋಬಹುದು. ಎಲ್ಲೆಲ್ಲಿ ಆಸಕ್ತಿ ಇದೆಯೋ ಅಲ್ಲೆಲ್ಲ ಈ ರೀತಿಯ ಸಹಜವಾದ ನಮ್ಮಲ್ಲಿ ಮೂಡಿ ಬಂದಿರುತ್ತೆ. ಇದು ನಮ್ಮೆಲ್ಲರ ಸಹಜವಾದ ಅನುಭವ. ಆ ಏಕಾಗ್ರತೆ ಅದನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರನೇ ನಾವು ಭಗವಂತನಲ್ಲಿ ಆಸಕ್ತಿಯನ್ನ ಹೊಂದಬೇಕು, ಅಥವಾ ಆತ್ಮದಲ್ಲಿ ರತಿಯನ್ನು ಹೊಂದಬೇಕು, ಆತ್ಮರತಿಯನ್ನು ಹೊಂದಬೇಕು, ಆತ್ಮನಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಆಗ ಇದೇ ರೀತಿ ಎಲ್ಲ ವಿಷಯಗಳು ನಮ್ಮಿಂದ ದೂರವಾಗುತ್ತೆ. ಈ ವಸ್ತುವಿನಲ್ಲಿ ಎಲ್ಲ ಏಕಾಗ್ರತೆ ಬರುತ್ತೆ ನಿಜ. ಎಲ್ಲ ವಿಷಯಗಳು ನಮ್ಮ ಕಿವಿಗೆ ಕಣ್ಣಿಗೆ ಬಿದ್ರೂ ಅದು ನಮ್ಮನ್ನ ಬಾಧಿಸೋಲ್ಲ ಆ ಕ್ಷಣ ನಿಜ. ಅದು ಕೇವಲ ಮನಸ್ಸಿನ ಲಯ, ಅದು ಮನಸ್ಸಿನ ನಾಶವಲ್ಲ. ಲಯವಾಗಿರುವ ಮನಸ್ಸು ಆ ಆಸಕ್ತಿ ಹೋಗಿದ ತಕ್ಷಣ ಮತ್ತೆ ಚಂಚಲವಾಗಿ ವಸ್ತು ವಿಷಯಗಳೇ ಹೋಗ್ಬಿಡುತ್ತೆ. ಆದ್ರೆ ನಾಶ ಆಗಲ್ಲ. ನಾಶವಾಗಬೇಕು ಅಂತಂದ್ರೆ ಭಗವಾನರು ಕೊಡೋದು ಒಂದೇ ಒಂದು ಸಮಾಧಾನ ಏನಪ್ಪಾ ಅಂತಂದ್ರೆ, ಆ ಮನಸ್ಸು ಯಾವುದೇ ವಸ್ತುವಿನ ಮೇಲೆ ಆಸಕ್ತಿಯನ್ನ ಇಟ್ಕೊಂಡು ತನ್ನನ್ನು ತಾನು ನಾಶ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಭಗವಂತನ ಕಡೆಗೆ, ಗುರುವಿನ ಆತ್ಮನ ಕಡೆಗೆ ಆಸಕ್ತಿಯನ್ನ ಆ ರತಿಯನ್ನ ಹೊಂದಿದಾಗ ಆಗಷ್ಟೇ ಅದು ನಾಶವಾಗಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಅಲ್ಲಿ ಲಯ ಆಗಿ ಏಕಾಗ್ರತೆ ಬಂದು ಕೊನೆಗೆ ಈ ಏಕಾಗ್ರತೆ ಹೊಂದುತ್ತಾ ಇರೋನು ಯಾರು ಅನ್ನೋ ಪ್ರಶ್ನೆಯಲ್ಲಿ ಕೇಳಿಕೊಂಡು, ಈ ಏಕಾಗ್ರತೆಯನ್ನು ಹೊಂದುತ್ತಿರುವವನು ನಾನೇ ಅಂದ್ರೆ ಯಾರು ಅಂತ ಕೇಳಿಕೊಂಡು ಅಲ್ಲಿಂದ ಮೂಲಕ್ಕೆ ಆ ನಾನುವಿಗೆ ಆಧಾರವಾದ ಆ ಪರಾವಸ್ತು ಏನಿದೆ, ಆತ್ಮವಸ್ತು ಏನಿದೆ, ಸಹಜ ಸ್ವರೂಪ ಏನಿದೆ ಅದನ್ನ ಹೊಂದುತ್ತೆ. ಯಾಕಂದ್ರೆ ಅದರ ಏಕಾಗ್ರತೆ ಇದ್ದಿದ್ದೆ ಅದನ್ನು ಪಡಿಬೇಕು ಅಂತ. ಹಾಗಾಗಿ ಅದನ್ನ ಪಡೆದುಬಿಟ್ಟು ಆ ರೀತಿ ಪಡೆದ ಮೇಲೆ ಅದಕ್ಕೆ ಈ ವಿಷಯ ವಸ್ತುಗಳ ಬಾಧೆ, ಇಂದ್ರಿಯಗಳ ಸಂಪರ್ಕಕ್ಕೆ ಬಂದರೂ ಅದು ಮುಂದೆ ಅದನ್ನ ಬಾಧಿಸೋದಿಲ್ಲ. ಆ ಮನಸ್ಸು ಒಳಗಾಗೋದಿಲ್ಲ. ನಂದಕುಮಾರ್ಜಿ ಅವರು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆಸಕ್ತಿಯೂ ಇರೋದಿಲ್ಲ, ನಿರಾಸಕ್ತಿಯೂ ಇರೋದಿಲ್ಲ. ಆಸಕ್ತಿ ನಿರಾಸಕ್ತಿ ಎರಡು ಹೊರಟೋದ್ಮೇಲೆ ಅಂದ್ರೆ ಅದರಿಂದ ಬಾಧೆ ಬರೋದಿಲ್ಲ. ಆಸಕ್ತಿ ಬಂದ್ರೂ ಒಂಥರ ನೋವೆ, ಅದು ಚಿನ್ನದ ಪಂಜರ ಅಂತ ಇಟ್ಕೊಳ್ಳೋಣ. ನಿರಾಸಕ್ತಿ ಅಂತ ಬಂದ್ರೆ ಅದು ಕಬ್ಬಿಣದ ಪಂಜರ, ಇದು ಬೇಡ ಅನ್ನೋ. ಎರಡೂ ಇಲ್ಲದೆ ಇದ್ದಾಗ ಬಂಧನವಿರೋದಿಲ್ಲ. ಹಾಗಾಗಿ ಅಂತಹ ಸ್ಥಿತಿ ಬರೋದಿಕ್ಕೆ ನಾವು ಬಹಳ ಸಾಧಕರಾದ ನಮಗೆ ಅಂತಂದ್ರೆ, ವಸ್ತು ವಿಷಯದಿಂದಲೂ ನಮಗೆ ಮನಸ್ಸು
ಏಕಾಗ್ರತೆಗೆ ಬರುತ್ತೆ, ಆದ್ರೆ ಅದು ಕೇವಲ ಮನಸ್ಸಿನ ಲಯ, ಅದು ಮನಸ್ಸಿನ ನಾಶವಲ್ಲ. ಮನಸ್ಸು ನಾಶವಾಗಬೇಕು ಅಂತಂದ್ರೆ ಅದು ಭಗವಂತನಲ್ಲಿ ಅಥವಾ ಆತ್ಮನಲ್ಲಿ, ಆ ಗುರುವಿನಲ್ಲಿ ಏಕಾಗ್ರತೆಯನ್ನ ಹೊಂದಬೇಕು, ಅದನ್ನ ಪಡಿಬೇಕು ಅನ್ನುವ ರೀತಿಯಲ್ಲಿ ಅದರ ಮೇಲೆ ಆಸಕ್ತಿಯನ್ನ ಹೊಂದಬೇಕು. ಅಂತಹ ಏಕಾಗ್ರತೆ ಆಸಕ್ತಿಯನ್ನ ಹೊಂದಿದ ಮನಸ್ಸಷ್ಟೇ ಕೊನೆಗೆ ಏಕಾಗ್ರತೆ ಬಂದ ನಂತರ ಆ ವಸ್ತುವನ್ನೇ ಪಡಿಬೇಕು ಅಂತ ಇರೋದ್ರಿಂದ ಆ ಪರಮಾತ್ಮನೋ, ಆ ಗುರುವೋ, ಆ ಆತ್ಮವೋ ಆತ್ಮಸ್ವರೂಪವೇ ಆಗಿರೋದ್ರಿಂದ ಕೊನೆಗೆ ಆ ಆತ್ಮಸ್ವರೂಪವನ್ನೇ ಪಡೆದು ಬಿಡೋದ್ರಿಂದ ಆ ಆತ್ಮನಲ್ಲಿ ಸಹಜವಾಗಿಯೇ ಆಸಕ್ತಿ ನಿರಾಸಕ್ತಿ ಎರಡೂ ಇರೋದಿಲ್ಲ. ಅದು ಸೂರ್ಯನಂತೆ ಎಲ್ಲವನ್ನು ಸದಾ ಒಂದೇ ರೀತಿ ಬೆಳಗ್ತಾ ಇರುತ್ತೆ. ಈಗಲೂ ಸಹ ಅದು ಹಾಗೆ ಬೆಳಗ್ತಾ ಇರೋದ್ರಿಂದನೇ ಈ ವಸ್ತು, ಈ ಪ್ರಪಂಚದಲ್ಲಿ ಏನೇನೆಲ್ಲ ಒಳ್ಳೆ ಘಟನೆ ಅಂತ ನಾವು ಕೇಂದ್ರೀಕರಿಸಿದ್ರು, ಕೆಟ್ಟ ಘಟನೆ ಅಂತ ಕೇಂದ್ರೀಕರಿಸಿದ್ರು, ಅದು ಆತ್ಮವಸ್ತುಗೆ ಒಂದೇ ಆಗಿರುತ್ತೆ. ಒಳ್ಳೆಯವನಿಗೂ ಗಾಳಿ, ನೀರು, ಬೆಳಕು ಎಲ್ಲ ಸಿಕ್ಕೋ ಹಾಗೆ, ಕೆಟ್ಟವನು ಅಂತ ನಾವು ಅನ್ನೋವನಿಗೂ ಗಾಳಿ, ನೀರು, ಬೆಳಕು ಎಲ್ಲ ಸಿಕ್ಕೋ ಹಾಗೆ ಎಲ್ಲವೂ ಅದರಲ್ಲಿ ಎರಡು ಭೇದಗಳೇ ಇಲ್ದಲೇ ಇರೋದ್ರಿಂದ ಆತ್ಮವಸ್ತುವಿನಲ್ಲಿ ಅದೇ ಸ್ಥಿತಿಗೆ ನಾವು ಆಸಕ್ತಿ ಹೊಂದಿರೋದ್ರಿಂದ ಏಕಾಗ್ರತೆ ಪಡೆದ ನಂತರ ಆ ಸದ್ವಸ್ತುವೇ ನಮಗೆ ಪ್ರಾಪ್ತಿ ಆಗೋದ್ರಿಂದ ಸಹಜವಾಗಿಯೇ ನಮಗೂ ಕೂಡ ಸಹಜ ಸ್ಥಿತಿ, ಅಂದ್ರೆ ವಸ್ತು ವಿಷಯಗಳು ಬಂದು ಹೋದ್ರು ಹೇಗೆ ಬಾಧೆ ಆಗೋದಿಲ್ವೋ ಹಾಗೆ ಬಾಧೆ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಭಗವಾನೆ, ತೆರೆಯ ಮೇಲೆ ಎಂತಹ ಚಿತ್ರ ಬಂದ್ರು ತೆರೆಗೆ ಹೇಗೆ ಬಾಧೆ ಆಗುವುದಿಲ್ವೋ ಅದೇ ರೀತಿ ಆ ಆತ್ಮವಸ್ತುವೇ ತೆರೆ ಆಗಿರೋದ್ರಿಂದ, ಅದೇ ಪರ್ದೆ ಆಗಿರೋದ್ರಿಂದ ಅದ್ರ ಮೇಲೆ ಎಚ್ಚರದ ಎಷ್ಟೊಂದು ಘಟನೆ ಬಂದು ಹೋಗಲಿ, ನಿದ್ದೆ ಬಂದು ಹೋಗಲಿ, ಕನಸು ಬಂದು ಹೋಗಲಿ, ಅದಕ್ಕೆ ಕೊಂಚವೂ ಇನ್ನು ಬಾಧೆ ಆಗುವುದಿಲ್ಲ. ಯಾಕೆಂದ್ರೆ ಆತ್ಮದಲ್ಲಿ ಆತ್ಮವಾಗಿ ಆತ್ಮವಸ್ತುವಾಗಿ ನಿಂತು ಬಿಟ್ಟಿರ್ತೇವೆ. ಅದೇ ನಮ್ಮ ಆಸಕ್ತಿ ಆಗಿರೋದ್ರಿಂದ ಅದರಲ್ಲಿ ಒಂದಾಗಿಬಿಟ್ಟಿರ್ತೇವೆ. ಅದೇ ರೀತಿಯಲ್ಲೇ ಕೇಳ್ತಾ ಇದ್ದಾರೆ, ನನಗೆ ಮೂರ್ತಿ ಧ್ಯಾನದಲ್ಲಿ ನಂಬಿಕೆ ಇದೆ, ಅದು ನನಗೆ ಜ್ಞಾನ ಸಂಪಾದಿಸಲು ಸಹಾಯವಾಗುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ. ಭಗವಾನರು ನಿಜವಾಗಲೂ ಆಗುತ್ತೆ, ನಿಶ್ಚಯವಾಗಿ ಸಹಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ವ್ಯಕ್ತಿಗೆ ಆ ಭಗವಂತನ ಮೂರ್ತಿಯಲ್ಲಿ ಆಸಕ್ತಿ ಉಂಟಾಗಿದೆ. ಧ್ಯಾನ ಮಾಡಿಸುವ, ಅದರ ಮೇಲೆ ಏಕಾಗ್ರತೆ ಮಾಡಬೇಕು, ಅದನ್ನೇ ನೋಡಬೇಕು, ಅದನ್ನೇ ಪೂಜಿಸಬೇಕು, ಅದನ್ನೇ ಧ್ಯಾನಿಸಬೇಕು ಅನ್ನುವ ನಂಬಿಕೆ ಇದೆ ಅವನಿಗೆ. ಆ ನಂಬಿಕೆ ಸಾಕು. ಆ ನಂಬಿಕೆಯೇ ಏಕಾಗ್ರತೆಯನ್ನು ತಂದು ಆ ನಂಬಿಕೆಯ ಸ್ಥಳದಲ್ಲಿ ನಡೀತಾ ಇರಬೇಕಾದ್ರೆ ಅವನಿಗೆ ಹಲವಾರು ಬಾರಿ ಮನೋಲಯವಾಗಬಹುದು. ಆದರೆ ಆ ನಂಬಿಕೆಯ ಕೊನೆಗೆ ಅವನಿಗೆ ಈ ಪೂಜೆ, ಈ ಧ್ಯಾನ, ಈ ಮೂರ್ತಿ ಇದನ್ನೆಲ್ಲ ನೋಡ್ತಾ ಇರೋನು ಯಾರು, ನಾನು ಅನ್ನುವ ಒಂದು ಪ್ರಶ್ನೆ ಇದ್ದು ಆ ನಾನು ಯಾರು ಅನ್ನುವ ಪ್ರಶ್ನೆಯನ್ನ ಅವನು ವಿಮರ್ಶೆ ಮಾಡಿದಾಗ ಆ ಭಗವಂತನ ಕೃಪೆಯಿಂದ ಆ ನಾನುವಿಗೆ ನಿಜವಾದ ಆಧಾರ ಆತ್ಮವಸ್ತುವೇ, ಆ ಪರಮಾತ್ಮ ವಸ್ತುವೇ ಅಥವಾ ಆ ಗುರುವೇ ಅದಕ್ಕೆ ಕಾರಣ ಅನ್ನುವಂತೆ ಅಲ್ಲಿ ಆತ್ಮನಲ್ಲಿ ಒಂದಾಗಿ ಬಿಡೋದ್ರಿಂದ, ಆ ನಾನು ಅನ್ನುವುದು ಕೂಡ ಆತ್ಮನಲ್ಲಿ ಒಂದಾಗಿ ಬಿಡೋದ್ರಿಂದ ಅವನಿಗೆ ಅಲ್ಲಿ ಕೊನೆಗೆ ಏನು ಪ್ರಾಪ್ತಿಯಾಗುತ್ತೆ, ಆತ್ಮಸ್ಥಿತಿಯೇ ಅಥವಾ ಆತ್ಮ ಸಾಕ್ಷಾತ್ಕಾರವೇ ಅವನಿಗೆ ಪ್ರಾಪ್ತವಾಗುತ್ತೆ. ಆದ್ರಿಂದ ಅವನಿಗೆ ಮನೋಲಯವಾಗುವುದು ಸ್ವಲ್ಪ ಹೊತ್ತಿರ್ಬೋದು, ಆದರೆ ಕೊನೆಗೆ ಅವನಿಗೆ ಮನೋನಾಶವೇ ಪ್ರಾಪ್ತವಾಗುತ್ತೆ. ಆದ್ರಿಂದ ಈ ನಿಶ್ಚಯವಾಗಿ ಮೂರ್ತಿ ಧ್ಯಾನದಿಂದ ಮನಸ್ಸಿಗೆ ಜ್ಞಾನ ಸಂಪಾದಿಸುವ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಉಪಾಸನೆ ಮಾಡ್ತಾ ಮಾಡ್ತಾ ಏಕಾಗ್ರತೆ ಬರುತ್ತೆ, ಎಲ್ಲ ಆಲೋಚನೆಗಳಿಂದ ನೀನು ಬಿಡುಗಡೆ ಹೊಂದ್ತೀಯ. ಇಂತಹ ಧ್ಯಾನ ರೂಪ ಒಂದೇ ಮನಸ್ಸಿನಲ್ಲಿ ಇಲ್ಲತ್ತೆ. ಮತ್ತೆ ಆ ಮನಸ್ಸು ಅದೇ ರೂಪವನ್ನು ಹೊಂದಿ ಕೊನೆಗೆ ಈ ರೂಪವನ್ನು ನೋಡ್ತಿರೋನು ಯಾರು, ಇದನ್ನು ಅನುಭವಿಸ್ತಿರೋನು ಯಾರು ಅನ್ನುವ ಪ್ರಶ್ನೆ ಆ ಕೃಪೆಯಿಂದ ಬರುತ್ತೆ. ಆಗ ನಾನು ಅಂತ ಉತ್ತರ ಬರುತ್ತೆ. ಈ ನಾನು ಯಾರು ಅನ್ನುವ ವಿಚಾರದ ಮೂಲಕ ಕೊನೆಗೆ ಆಗುತ್ತೆ ಅಂತ ಭಗವಾನರು ಈ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ.
ನಾವು ಸಾಧಕರಾದ ನಾವು ಆತ್ಮವಿಚಾರವನ್ನು ಮಾಡಬೇಕಾದ್ರೆ ಎಷ್ಟೋ ಸಲ ಧ್ಯಾನ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕಾದ್ರೆ ನಮಗೆ ಮನೋಲಯದ ಪರಿಸ್ಥಿತಿ ಬಂದಿರುತ್ತೆ. ಆದ್ರಿಂದಲೇ ಅದಕ್ಕಿಂತ ಒಂದು ಕೊಂಚ ಮುಂದೆ ಹೋಗಬೇಕು ಅನ್ನೋ ಇಷ್ಟ ನಾವು ಇರೋ ಸಾಕ್ಷಾತ್ಕಾರವನ್ನು ಪಡಿಬೇಕು ಅನ್ನೋದ್ರಿಂದ ನಾವು ಆತ್ಮನಲ್ಲಿ ಉತ್ಕೃಷ್ಟವಾದ ಆಸಕ್ತಿಯನ್ನ ಹೊಂದಬೇಕು. ಆತ್ಮವನ್ನೇ ಪಡಿಬೇಕು ಅನ್ನುವಂತಹ ಒಂದು ಉತ್ಕೃಷ್ಟವಾದ ಆಸಕ್ತಿಯನ್ನು ಹೊಂದಬೇಕು, ಅಥವಾ ಭಕ್ತಿಯನ್ನು ಹೊಂದಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಆ ಭಕ್ತಿಯನ್ನ ಹೊಂದಿ ಧ್ಯಾನ ಅಥವಾ ವಿಚಾರದ ಮೂಲಕ ನಾವು ಅಭ್ಯಾಸ ಮಾಡ್ತಾ ಹೋದಾಗ ಅದು ನಮಗೆ ಸಹಜವಾದ ಆತ್ಮ ಸಾಕ್ಷಾತ್ಕಾರವನ್ನು ತಂದುಕೊಡುತ್ತೆ ಅಂತ ಭಗವಾನರು ಈ ಮೂಲಕ ನಮಗೆ ಹೇಳ್ತಾ ಇರ್ತಾರೆ. ಅವರ ಅಪಾರವಾದ ಕೃಪೆಯಿಂದ ನಮಗೆ ಆ ಧ್ಯಾನ ಭಕ್ತಿ ರೂಪಿಯಾದ ಆತ್ಮ ವಿಚಾರವು ಪ್ರಾಪ್ತವಾಗಿ ಆಗಿದೆ. ಆ ವಿಚಾರವು ನಮ್ಮನ್ನ ಆತ್ಮನಿಷ್ಠವನ್ನಾಗಿ ಮಾಡಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿಲ್ಲಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ 2 ಮಾತುಗಳನ್ನ ಅವರು ಚರಣಾರವಿಂದಗಳಿಗೆ ಅರ್ಪಿಸುತ್ತಾ ಇದ್ದೇನೆ. ಓಂ ನಮೋ ಭಗವತೆ ಶ್ರೀ ಅರುಣಾಚಲ ರಮಣಾಯ. ನಮೋ ರಮಣ. ಈಗ ಡಾಕ್ಟರ್ ಶಾರದಾ ಅವರು ರಮಣ ಅಷ್ಟೋತ್ತರದ ಮನನವನ್ನು ನಮ್ಮೊಂದಿಗೆ ಮಾಡ್ತಾರೆ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿರುವ ರಮಣನಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವನ ಅಪಾರವಾದ ಕರುಣೆಯಿಂದ ಆ ರಮಣನ ಸ್ವರೂಪವಾಗಿ ಬಂದಿರುವ ಆತ್ಮನಿಗೆ ನಮ್ಮ ಆರಾಧನೆಯನ್ನು ಆ ಅಷ್ಟೋತ್ತರ ಅವನ ನಾಮಗಳನ್ನು ಕೊಂಡಿರುವ ಅಷ್ಟೋತ್ತರ ಶತನಾಮಾವಳಿಯ ಬಗ್ಗೆ ಧ್ಯಾನ ಮಾಡುತ್ತಾ ಆ ಆರಾಧನೆಯನ್ನು ಸಲ್ಲಿಸೋಣ. ಸಾಮಾನ್ಯ ಪೂಜೆ ಅಷ್ಟೋತ್ತರವನ್ನು ಹೇಳಿ ಮಾಡುತ್ತೀವಿ. ಈಗ ಅದರ ಮೇಲೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಅಷ್ಟೋತ್ತರದ ನಾಮಗಳ ಮೇಲೆ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಭಗವಾನರ ಚರಿತ್ರೆಯನ್ನು ಹೇಳುವ ಹಾಗೆ ಅಷ್ಟೋತ್ತರವನ್ನು ರಚಿಸಿದ್ದಾರೆ ವಿಶ್ವನಾಥ ಸ್ವಾಮಿಯವರು. ಆ ಚರಿತ್ರೆಯಲ್ಲಿ ಆ ನಾಮಗಳ ಮೂಲಕ ನಾವು ಭಗವಾನರ ಹುಟ್ಟಿನ ವೈಭವವನ್ನು ನೋಡಿ, ಅವರ ತಂದೆ ತಾಯಿಯ ಒಲುಮೆ ಮತ್ತೆ ಅವರ ಹಿರಿಮೆಯನ್ನು ನೋಡಿ, ಈಗ ಅವರ ತಂದೆಯ ಸುಂದರಮಯ್ಯರ ಕಾಲ ಆದ ಮೇಲೆ ಭಗವಾನರು ಮಧುರೆಗೆ ವಿದ್ಯಾಭ್ಯಾಸಕ್ಕೆ ಬಂದಿರುವ ಒಂದು ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಭಗವಾನರು 12 ವಯಸ್ಸು ತಂದೆಯನ್ನು ಕಳ್ಕೊಂಡಿದ್ಮೇಲೆ ಎಲ್ಲಿಗೆ ಬಂದರು? ಮಧುರೆಗೆ ಬಂದರು. ದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ ಅಂತ ಒಂದು ನಾಮದಲ್ಲಿ ವಿಶ್ವನಾಥ ಸ್ವಾಮಿ ಹೇಳಿದ್ದಾರೆ. ಅಲ್ಲಿ ಓದ್ಲಿಕ್ಕೋಸ್ಕರ ಬಂದರು ಭಗವಾನನ್ನಕ್ಕೋಸ್ಕರ, ಹಾಗೆ ಹೇಳಿದ್ದಾರೆ ನಮಗೆ. ಅಲ್ಲಿ ಭಗವಾನರ ಎಲ್ಲ ಲೀಲೆಗಳನ್ನು ಕೂಡ ಆ ಒಂದು ನಾಮ, ಮಧುರೆಯಲ್ಲಿ ಭಗವಾನ್ ಏನೇನೆಲ್ಲ ಲೀಲೆಗಳನ್ನೆಲ್ಲ ನಡೆಸಿದ್ರು ಅವಷ್ಟನ್ನು ಕೂಡ ಆ ಒಂದು ನಾಮದ ಒಳಗೆ ಅಡಗಿಸಿದ್ದಾರೆ ವಿಶ್ವನಾಥ ಸ್ವಾಮಿ ಅವರು. ಲಬ್ಧ ವಿದ್ಯೋದಯ ಅಂತ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದು ವಿದ್ಯೆ. ಇವಾಗ ನಿಂತ್ಕೊಳ್ಳೋದು ಒಂದು ವಿದ್ಯೆ, ನಡೆಯೋದು ಒಂದು ವಿದ್ಯೆ. ಅದನ್ನ ಕಲಿಬೇಕಲ್ವಾ? ಹುಟ್ಟಿದ ಕೂಡ್ಲೆ ಮಗು ನಡೆಯಲ್ಲ, ನಿಂತ್ಕೊಳ್ಳಲ್ಲ, ಕೂತ್ಕೊಳ್ಳೋದು ಕೂಡ ಇಲ್ಲ. ಅದು ಒಂದು 5-6 ತಿಂಗಳು 8 ತಿಂಗಳು ಬರ್ತಾ ನಡೀತಾ ಇದೆಯಾ, ಮಗು ಮಾತಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತೀವಿ. ಅದು ಆ ಸಮಯಕ್ಕೆ ಅದು ನಡೀಲಿಲ್ಲ ಅಂದ್ರೆ ಯಾಕೆ ಅದನ್ನ ಕಲ್ತಿಲ್ಲ ಮಗು ಅಂತ ತಂದೆ ತಾಯಿಗೆ ಯೋಚನೆ ಆಗ್ಬಿಡತ್ತೆ. ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಒಂದು ವಿದ್ಯೆ, ಪ್ರತಿಯೊಂದನ್ನು ಕೂಡ ಬೇಕಾಗಿರೋ ಅವಶ್ಯಕತೆ ಇದೆ. ಅದು ನಮಗೆ ಸಹಜವಾಗಿರುವ ವಿಷಯವಾಗಿದ್ರೆ ಕೂಡ ನಡೆಯೋದೆಲ್ಲ ಸಹಜವಾದ ವಿಷಯ. ಅದಕ್ಕೆ ಒಂದು ಪ್ರಯತ್ನವನ್ನು ಆ ಮಗು ಮಾಡುತ್ತೆ. ಎದ್ದು ನಿಂತ್ಕೊಳ್ಳುತ್ತೆ, ಯಾವುದೋ ಒಂದನ್ನು ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳುತ್ತೆ, ಬಿದೋಗುತ್ತೆ, ಮತ್ತೆದ್ದು ನಿಂತ್ಕೊಳ್ಳುತ್ತೆ, ಆಮೇಲೆ 2 ಹೆಜ್ಜೆ ಇಡುತ್ತೆ,
ಯಾವುದನ್ನು ಹಿಡ್ಕೊಂಡು ಹೆಜ್ಜೆ ಇಟ್ಟಿರುತ್ತೆ. ಅದಾದ್ಮೇಲೆ ಬಿಟ್ಟು ಹೆಜ್ಜೆ ಇಡಕ್ ಕಲ್ತ್ಕೊಳ್ಳುತ್ತೆ, ಆಮೇಲೆ ಓಡಕ್ ಕಲ್ತ್ಕೊಳ್ಳುತ್ತೆ. ಅದು ಆ ವಿದ್ಯೆ ಅನ್ನೋದು ಪ್ರಾರಂಭ ಕಾಲದಲ್ಲಿ ಪ್ರಯತ್ನ ಸಮೇತ ಅಂತ ಹೇಳ್ತೀವಿ. ಅದಕ್ಕೊಂದು ಪ್ರಯತ್ನ ನಾವು ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಅದು ಸಹಜ ಆದ್ಮೇಲೆ ಅದನ್ನ ಒಂದು ವಿದ್ಯೆ ಅಂತಾನೂ ಅನ್ಕೊಳ್ಳಲ್ಲ, ಅದ್ರ ಬಗ್ಗೆ ಯಾವ ಗಮನವೂ ನಾವು ಕೊಡೋದಿಲ್ಲ. ಈಗ ಈ ಗಾಡಿನ ಚಲಿಸೋದು ಕೂಡ, ಸೈಕಲ್ನ ಚಲಿಸೋದು ಕೂಡ ಕಲಿಬೇಕಾದ್ರೆ ಅದಕ್ಕೊಂದು ಪ್ರಯತ್ನ ಮಾಡಬೇಕಾಗಿದೆ. ಆದ್ರೆ ಅದರ ಒಂದು ರಿದಮ್ ಅಂತ ಹೇಳ್ತೀವಿ, ಅದ್ ನಮ್ಮೊಳಗೆ ಅದು ಬಂದ್ಬಿಟ್ಟಿದ್ಮೇಲೆ ಹಾಗೆ ನಮ್ಮ ಜೊತೆಗೆ ಅದು ಸಹಜವಾಗಿದ್ಮೇಲೆ ಅದ್ರ ಬಗ್ಗೆ ನಾವು ಗಮನವನ್ನೇ ಕೊಡೋದಿಲ್ಲ. ಅದ್ರ ಗಾಡಿ ಓಡಿಸ್ತಾ 2-3 ಕೆಲಸಗಳನ್ನ ನಾವು ಮಾಡ್ಕೋಬಹುದು. ಸರ್ಕಸ್ ಅಲ್ಲಿ ಏನೇನೆಲ್ಲ ಮಾಡ್ತಾರೆ, ಒಂದು ಸೈಕಲ್ ಓಡಿಸ್ಕೊಂಡು 10 ಜನನ ಅದೇ ಸೈಕಲ್ ಮೇಲೆನೆ ಅವರೇ ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಾರೆ, ಎಂತೆಂಥದ್ದು ಮಾಡ್ತಾರೆ. ಆ ರೀತಿಯಲ್ಲಿ ಎಲ್ಲವೂ ಒಂದು ಕಲಿಕೆ. ಜೀವನದಲ್ಲಿ ಕಲಿಕೆ ಅನ್ನೋದು ಆರಂಭವಾಯಿತು ಭಗವಾನಿಗೆ. ಅಲ್ಲಿ ತನಕನೂ ಕಲಿತಾ ಇದ್ರು, ಅಲ್ಲಿ ತನಕನೂ ಓದ್ತಾ ಇದ್ರು. ಆದ್ರೆ ಅವರ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಮತ್ತೆ ಅವರು ಅಮೇರಿಕನ್ ಮಿಷನ್ ಹೈಸ್ಕೂಲಲ್ಲಿ ಓದ್ತಾ ಇದ್ರು. ಸಾಮಾನ್ಯ ಹುಡುಗರು, ಆ ವಯಸ್ಸಿನ ಹುಡುಗರು ಹೇಗಿರ್ತಾರೆ ಆ ರೀತಿ ಅವರು ಇದ್ರು. ರಮಣರ ಕಥೆಯನ್ನು ಬರೆಯೋರೆಲ್ಲ ಹೇಳ್ತಾರೆ ಅವರಿಗೆ ಜಾಸ್ತಿ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ. ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅಂತ ಯಾವ ಮಗುಗೂ ಹೇಳಕ್ಕಾಗಲ್ಲ ನಾವು. ಬಿಟ್ರೆ ಆಟಕ್ಕೆ ಹೋಗುತ್ತೆ ಮಗು, ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಅಂತ ವಿದ್ಯಾಲಯಕ್ಕೆ ಹೋಗುತ್ತೆ. ಸ್ಕೂಲಿಗೆ ಹೋಗೋದು ಯಾತಕ್ಕೆ, ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಅಂತೆ. ರಜೆ ಇದ್ರೆ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ 1-2 ಮಗು ಹಠ ಮಾಡ್ಬೋದು ಏನೋ. ಇಲ್ಲದೆ ಹೋದ್ರೆ ಮಕ್ಕಳೆಲ್ಲ ನಾನು ಸ್ಕೂಲಿಗೆ ಹೋಗ್ಲೇಬೇಕು ಅಂತ ಯಾವ ಮಗುನು ಹಠ ಮಾಡೋದಿಲ್ಲ. ಸ್ಕೂಲಿಂದ ಬಂದ ಮೇಲೆ ಹೋಮ್ವರ್ಕ್ ಅನ್ನು ಮಾಡಿ ಅಂತ. ಅದು ಈ ಕಾಲದಲ್ಲಿ ಅಮ್ಮಂದರೆಲ್ಲ ಮಕ್ಕಳಿಗೆ ಪರೀಕ್ಷೆ ಇದ್ರೆ ನನಗ್ ಪರೀಕ್ಷೆಪ್ಪ ಅಂತ ಹೇಳ್ತಾರೆ. ಎಲ್ಲಿ ಯಾವ ಕ್ಲಾಸಿಂದ ಹೇಳ್ತಾರೆ, ಮಗುಗೆ ಪರೀಕ್ಷೆ ಬರ್ತಾ ಇದೆ, ನಾನ್ ಮಗು ಜೊತೆ ಕೂತ್ಕೋಬೇಕು, ಆ ಮಗು ಜೊತೆಗೆ ಪಾಠನ ನಾನು ಓದ್ಬೇಕು. ಯಾಕೆ? ಇವಾಗ ಮಗು ಆಟಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ, ಆಟ ಆಡಕ್ ಹೋಗುತ್ತೆ, ಮಗು ಜೊತೆಗೆ ನಾನು ಆಟ ಆಡಕ್ ಹೋಗ್ಬೇಕು, ಇಲ್ಲದೆ ಹೋದ್ರೆ ಮಗು ಸರಿ ಆಟ ಆಡಲ್ಲ ಅಂತ ಯಾವ ಅಪ್ಪ ಅಮ್ಮನೂ ಹೇಳೋದಿಲ್ಲ. ಅದ್ರ ಪಾಡಿಗೆ ಆಟ ಆಡ್ತಾ ಇರುತ್ತೆ. ಯಾಕಂದ್ರೆ ಅದು ಸಹಜವಾಗಿದೆ. ಓದೋದ್ರಲ್ಲಿ ಆಸಕ್ತಿ ಅನ್ನೋದು ಯಾವ ಮಕ್ಳಿಗೂ ಇರೋ ಹಾಗೆ ಇಲ್ಲ. ಅದ್ ಭಗವಾನ್ರಿಗೆ ಮಾತ್ರ ಆಸಕ್ತಿ ಇರ್ಲಿಲ್ಲ ಓದೋದಕ್ಕೆ, ಅವ್ರು ಬರೀ ಆಟದಲ್ಲಿ ಆಸಕ್ತಿ ಇತ್ತು ಅಂತ ಬರೀತೀವಿ. ಆ ಕಥೆ ಬರೆಯೋರೆಲ್ಲ ಬರೀತಾರೆ, ಯಾತಕ್ಕೆ ಹಂಗೆ ಬರೀತಾರೆ ಗೊತ್ತಿಲ್ಲ, ಆ ತರ ಬರೀತಾರೆ. ಕೆಲವರು ತುಂಬಾ ಸ್ಟೂಡಿಯಸ್ ಆಗಿರ್ತಾರೆ, ತುಂಬಾ ಅವರ ಪಾಠ ಒಂದು ರೀತಿಯಲ್ಲಿ ಒಳ್ಳೆ ಸ್ಟೂಡೆಂಟ್. ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ವಿಷಯ ಆಗಿರ್ಲಿ ಒಂದ್ಸತಿ ಕೇಳಿಸ್ಕೊಂಡ್ಬಿಟ್ರೆ ಅವರು ಅದನ್ನ ಮರಿತಾನೆ ಇರ್ಲಿಲ್ಲ. ಅಂತ ವಿದ್ಯಾರ್ಥಿ ಸಿಗ್ಬೇಕಾದ್ರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಸಂತೋಷನೇ ಆಗಬೇಕು. ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ, ಒಂದ್ಸತಿ ಪಾಠ ನಡೆಸ್ಬಿಟ್ರೆ ಸಾಕಲ್ವಾ, ಜ್ಞಾಪಕ ಎತ್ಕೊಂಡ್ಬಿಡ್ತಾರೆ. ಆದ್ರೂ ಅವ್ರಿಗೆ ತಮಿಳ್ ನನ್ನೂಲಲ್ಲಿ ಆಸಕ್ತಿ ಇತ್ತು, ನನ್ನೂಲಲ್ಲಿ ಆಸಕ್ತಿ ಇತ್ತು. ಆ ನನ್ನೂಲ್ ಅಂದ್ರೆ ವ್ಯಾಕರಣ, ತಮಿಳ್ ವ್ಯಾಕರಣ ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡಿಕೊಂಡು ಅದರ ಸಂಪೂರ್ಣ ಒಂದು ಹಿಡಿತ ಇತ್ತು ಅವರಿಗೆ ಆ ತಮಿಳ ವ್ಯಾಕರಣದ ಮೇಲೆ. ಮತ್ತೆ ಆಟದಲ್ಲಿ ಫುಟ್ಬಾಲ್ ಅಲ್ಲಿ ಬಹಳ ಅವರ ಮುಂದಿನ ಸ್ಥಳದಲ್ಲಿ ಇದ್ರು. ಅವರು ಯಾವಾಗ್ಲೂ ಗೆಲುವೆ, ಅವ್ರಿಗೆ ಎಲ್ಲದರಲ್ಲೂ ಗೆಲುವೆ. ಅದರಿಂದ ಅವ್ರಿಗೆ ತಂಗಕೈ ಅಂತ ಹೆಸರು ಮೊದಲೇ ಇತ್ತು. ತಂಗಕೈ ಅಂದ್ರೆ ಹಿರಣ್ಯ ಬಾಹು. ಆ ನಾಮವನ್ನು ನಾವು ಮೊದಲೇ ನೋಡಿದ್ವಿ ಭಗವಾನ್ರ ಅಷ್ಟೋತ್ರದಲ್ಲಿ, ಸ್ವರ್ಣ ಹಸ್ತಕಾಯ ನಮಃ. ಅದೇ ರೀತಿಯಲ್ಲಿ ಈಜೋದ್ರಲ್ಲೂ ಅವ್ರಿಗೆ ಆಸಕ್ತಿ ಇತ್ತು. ಅವರ ಸ್ನೇಹಿತನ ರಂಗನ ಬಗ್ಗೆ ನಾವು ನೋಡಿದ್ವಿ. ಆ ರಂಗ ಜೊತೆಗೆ ಅವ್ರು ಈಜ್ತಾ ಇದ್ರು, ಸಾಬ್ಜಾನ್ ಜೊತೆಗೆ ಫುಟ್ಬಾಲ್ ಆಡ್ತಾ ಇದ್ರು, ಮತ್ತೆ ಅವರು ದೇವಸ್ಥಾನಗಳಿಗೂ ಹೋಗ್ತಾ ಇದ್ರು. ಸಾಬ್ಜಾನ್ ಅವರ ಮುಸ್ಲಿಂ ಫ್ರೆಂಡ್ಗೆ ದೇವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ನೀನು ನಾನು ಒಂದೇ ರೀತಿ ಇರೋರು, ನಾವೆಲ್ಲ ಬಂಧು ಬಳಗರು,
ನಾವೆಲ್ಲ ಹೋಗೋಣ, ದೇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಮನುಷ್ಯ ಮಾತ್ರ ಈ ತರ ವ್ಯತ್ಯಾಸಗಳನ್ನು ಮಾಡ್ತಾರೆ ಅಂತ ಹೇಳಿ ಅವರನ್ನ ಸಾಬ್ಜಾನ್ನ ತಿರುಪುರಂ ಕುಂಡ್ರಂ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಾ ಇದ್ರು. ಈ ರೀತಿ ಆದ್ರೆ ಕೆಲವು ಸತಿ ದೇವಸ್ಥಾನಕ್ಕೆ ಈ ದರ್ಶನ ಮಾಡ್ಕೊಳಕ್ಕೆ, ದೇವ್ರನ್ನ ದರ್ಶನ ಮಾಡ್ಕೊಳಕ್ ಹೋದ್ರೆ ಕೆಲವೊಮ್ಮೆ ಆಟ ಆಡಕ್ಕೂ ಅಳಗರ್ ಕೋವಿಲ್ಗೆ ಹೋಗ್ತಾ ಇದ್ರು. ಈ ರೀತಿ ಸಾಮಾನ್ಯ ಚಿಕ್ಕ ಹುಡುಗರೆಲ್ಲ ಯಾವ ರೀತಿ ಇರ್ತಾರೋ, ಆ ವಯಸ್ಸಿನ ಹುಡುಗರೆಲ್ಲ ಯಾವ ರೀತಿ ಇರ್ತಾರೋ ಅದೇ ರೀತಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ರು ಭಗವಾನ್. ಆಚೆಯಿಂದ ಹೊರಗಿಂದ ನೋಡೋರಿಗೆ ಅವರಲ್ಲಿ ಯಾವ ಒಂದು ವಿಶೇಷತೆಯೂ ಕಂಡು ಬರಲಿಲ್ಲ. ಆದ್ರೆ ನಮಗೆಲ್ಲರಿಗೂ ಗೊತ್ತು, ಭಗವಾನರು ಹುಟ್ಟಿದ್ದಿಂದಲೇ ಅವರೊಳಗೆ ಅರುಣಾಚಲ ಎನ್ನುವ ನಾಮ ಸ್ಫುರಣ, ಆ ಸ್ಫುರಣ ಬಂದ್ಬಿಟ್ಟು ಸತತವಾಗಿ ಅವರೊಳಗೆ ಅರುಣಾಚಲ ಅರುಣಾಚಲ ನಡೀತಾನೆ ಇತ್ತು. ಅದೊಂದು ವ್ಯತ್ಯಾಸವಾಗಿ ಭಗವಾನರು ನೋಡ್ಲಿಲ್ಲ, ಅವರದನ್ನ ಸಹಜವಾಗಿ ಇಟ್ಕೊಂಡ್ಬಿಟ್ರು. ಸಹಜ ಅಂತಾನೆ ಅನ್ಕೋದು. ಮಹೋಲೀನ ಮಾನಸಾಯ ನಮಃ, ಶೋಣಾಚಲ ಮಹೋಲೀನ ಮಾನಸಾಯ ನಮಃ ಅಂತಾನು ನಾಮವನ್ನು ನಾವು ನೋಡಿದ್ವಿ. ಅದು ಸಾಮಾನ್ಯತೆ ಅಲ್ಲ. ಆದ್ರೆ ಹೊರದೃಷ್ಟಿಗೆ ಅವರಲ್ಲಿ ಯಾವ ವ್ಯತ್ಯಾಸವೂ ಕಂಡು ಇಲ್ಲಿ ತನಕ ಅವರಿಗೆ ಆ ಜ್ಞಾನೋದಯ ಅನ್ನುವ ಒಂದು ತಿರುವು, ಒಂದು ಘಟನೆ ಅವರ ಜೀವನದಲ್ಲಿ ಬರುವ ತನಕ ಅವರಲ್ಲಿ ಯಾವ ಪ್ರಕಾರದ ವಿಶೇಷತೆಯೂ ಕಂಡು ಬರಲಿಲ್ಲ. ಸಾಮಾನ್ಯ ಆ ವಯಸ್ಸಿನ ಹುಡುಗರೆಲ್ಲ ಹೇಗಿರ್ತಾರೋ ಆ ರೀತಿ ಅವರಿದ್ರು. ಆದ್ರೆ ಅವರೇ ಆಮೇಲೆ ನಮ್ಗೆ ತಿಳಿಸಿರೋ ಹಾಗೆ ಅವರ ಜೀವನದಲ್ಲಿ 2 ತಿರುವುಗಳು ಮೊದಲೇ ಬಂತು. ಯಾವಾಗ ಅವರು 16 ವಯಸ್ಸಿನ ಬಾಲಕನಾಗಿರ್ಬೇಕಾದ್ರೆ ಒಮ್ಮೆ ಅವರ ಮನೆಗೆ ಯಾರೋ ನೆಂಟರು ಬಂದ್ರು. ಆ ಕಾಲದ ಹುಡುಗರೆಲ್ಲ ನೆಂಟರು ಬಂದ್ರೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾನೂ ಇರ್ಲಿಲ್ಲ, ಮಾತಾಡಕ್ಕೆ ದೊಡ್ಡವರು ಅನುಮತಿನೂ ನೀಡ್ತಾ ಇರ್ಲಿಲ್ಲ. ಇನ್ನೊಂದು, ಎಲ್ಲಿಂದ ಬಂದ್ರಿ ಹೋದ್ರಿ, ಎಲ್ಲಿಗೆ ಹೋಗ್ತಿದ್ದೀರಾ, ಏನ್ ಸಮಾಚಾರ ಅಂತೆಲ್ಲ ದೊಡ್ಡವ್ರ ಹತ್ರ ಕೇಳಬಾರದು, ಚಿಕ್ಕವರು ಈ ರೀತಿಯೇ ಬೆಳೆಸ್ತಾ ಇದ್ರು ಆ ಕಾಲದಲ್ಲಿ. ಹಾಗಾಗಿ ಭಗವಾನ್ರು ಹೇಳ್ತಾರೆ, ಯಾರನ್ನು ಕೇಳಿದ್ದಿಲ್ಲ ಅವರು, ಎಲ್ಲಿಂದ ಬಂದ್ರಿ ಅಂತ ಯಾರನ್ನು ಕೇಳಿದ್ದಿಲ್ಲ ಅಂತೆ. ಆದ್ರೆ ಆವತ್ತಿನ ದಿವಸ ಆ ನೆಂಟರು ಬಂದಾಗ ಬೇರೆ ದೊಡ್ಡವರು ಯಾರು ಇರ್ಲಿಲ್ಲ. ಆ ನೆಂಟರಿಗೆ ಕೂರ್ಸ್ಬಿಟ್ಟು ಎಲ್ಲಿಂದ ಬರ್ತಿದ್ದೀರಿ ಅಂತ ಕೇಳ್ಬಿಟ್ರು ಭಗವಾನ್ರು. ಆಕಸ್ಮಿಕವಾಗಿ, ಸಾಧಾರಣವಾಗಿ, ಸಹಜವಾಗಿ ಕೇಳಿದ್ರು, ಎಲ್ಲಿಂದ ಬರ್ತಿದ್ರಿ? ಅದಕ್ಕೆ ಉತ್ತರ ಬಂತು, ಅರುಣಾಚಲಂ. ಅದು ಭಗವಾನ್ಗೆ ಒಂದು ರೋಮಾಂಚನ ಅಂತ ಕೂಡ ಹೇಳಕ್ಕಾಗಲ್ಲ. ಯಾವ ತರ ಅದರ ಪ್ರಭಾವ ಅಂತ ಹೇಳ್ಕೊಡ ಕೂಡಲೇ ಅವರು ಆ ಸಹಜ ಸಮಾಧಿಯಲ್ಲಿ ಸವಿಕಲ್ಪ ಸಮಾಧಿಗೆ ಹೊಟ್ಟೋದ್ರು. ಆ ಒಂದು ಕ್ಷಣದಲ್ಲಿ ಮರೆತರು. ಯಾಕಂದ್ರೆ ಆ ಹೆಸರು ಅವರೊಳಗೆ ಇದ್ದಿದ್ದು ಅದು ಒಳಗಿನ ಒಂದು ಸ್ಥಿತಿ, ಅದು ಅವಾಗ ಪ್ರಕಟವಾಗೈತು. ತನ್ನ ಇರುವ ದೇವನು ತನ್ನ ಮುಂದೆ ಬಂದು ನಿಂತ ಹಾಗೆ, ಗುರು ಮುಖಾಂತರ ಇದು ನೀನು ಈಗಲೇ ಪಡಿಬಹುದು ಅಂತ ಹೇಳಿರುವ ಹಾಗೆ. ನಮಗೆ ನಮ್ಮ ನೃತ್ಯ ನಾಟಕದಲ್ಲಿ, ಭಗವಾನರ ಜ್ಞಾನಕಾಂಡಂ ಎನ್ನುವ ನೃತ್ಯ ನಾಟಕದಲ್ಲಿ ನಾವು ಅರುಣಾಚಲೇಶ್ವರನೇ ಸ್ವತಃ ಬಂದು ಈ ಒಂದು ಸುದ್ದಿಯನ್ನು ಕೊಟ್ಟು ಹೋದ. ಯಾಕಂದ್ರೆ ಅದು ಒಂದು ಗುರು ಹೇಳುವ ಮಾತಿನ ಹಾಗೆ ಅರುಣಾಚಲವೇ ಅಂತ ಮಾತ್ರ ಭಗವಾನ್ಗೆ ಮಾತು ಬಂತು. ಅದು ಒಂದು ಆಶ್ಚರ್ಯ. ಅರುಣಾಚಲ ಅನ್ನೋದು ಭೂಮಿ ಮೇಲೆ ಇರೋ ಒಂದು ಸ್ಥಳ, ಅಲ್ಲಿಂದ ಜನ ಬರಬಹುದು, ಅಲ್ಲಿಗೆ ಜನ ಹೋಗಬಹುದು, ಈ ಭೂಮಿ ಮೇಲೆಯೇ ಇದು ನಡೆಯಬಹುದು ಅನ್ನೋದು ಅವ್ರಿಗೆ ಅತಿ ಆಶ್ಚರ್ಯವಾಯ್ತು, ಅದ್ಭುತವಾಯ್ತು. ಆ ಅದ್ಭುತದಿಂದ ಅವ್ರು ಕೇಳಿದ್ದಕ್ಕೆ ಅವರು, ಹೌದಪ್ಪ, ಅರುಣಾಚಲ ಅಂದ್ರೆ ತಿರುವಣ್ಣಾಮಲೈ, ನಿನಗೆ ಗೊತ್ತಿಲ್ಲವಾ ಅಂತ ಹೇಳಿದ್ರು. ಅದು ತಿರುವಣ್ಣಾಮಲೈ ಅಂತ ಒಬ್ಬರ ಹತ್ರ ಕೇಳಿಸ್ಕೊಂಡೆ ನನ್ನೊಳಗೆ ಭಗವಾನಲ್ಲಿ ಅರುಣಾಚಲ ಅಷ್ಟಕಮಲ್ಲಿ
ನನ್ನ ಬಾಲ್ಯಕ್ಕೂ ಹಿಂದೆಯಿಂದ ಯಾವ ಅರಿವೂ ಇಲ್ಲದ ಒಂದು ವಯಸ್ಸಿನಿಂದ ಆ ಒಂದು ಕ್ಷಣದಿಂದ ಅರುಣಾಚಲ ತುಂಬಾ ಹಿರಿಯದು, ಅಪಾರವಾದದ್ದು ಅನ್ನೋದು ನನ್ನ ಅರಿವಿನೊಳಗೆ ಸದಾ ಮಿಡಿಯುತ್ತಿತ್ತು. ಆದರೆ ಅದು ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ನೆಂಟರು ಒಬ್ರು ಬಂದು ಹೇಳಿದ್ರು, ಅದುವೇ ತಿರುವಣ್ಣಾಮಲೈ ಹೇಳಿದ್ರು. ಆದರೂ ನನಗೆ ಅದರ ಸಂಪೂರ್ಣ ತತ್ವ ಗೊತ್ತಾಗ್ಲಿಲ್ಲ. ಭಗವಾನ್ರು ಹೇಳ್ತಾರೆ, ಅಂದ್ರೆ ಇಷ್ಟು ಮಾತ್ರ ಗೊತ್ತಾಯ್ತು. ತಿರುವಣ್ಣಾಮಲೈ, ಅರುಣಾಚಲ ಅಂದ್ರೆ ತಿರುವಣ್ಣಾಮಲೈ. ಅರುಣಾಚಲ ಅಂದ್ರೆ ಭೂಮಿಯಲ್ಲೇ ಇರುವ ಒಂದು ಜಾಗ. ಅರುಣಾಚಲಕ್ಕೆ ಎಲ್ಲರೂ ಹೋಗಬಹುದು, ಅರುಣಾಚಲದ ದರ್ಶನವನ್ನು ಮಾಡ್ಕೋಬಹುದು. ದಿವ್ಯ ಸ್ಥಳವಾಗಿದ್ದರೂ ಅದು ಭೂಮಿಯಲ್ಲೇ ಲಭ್ಯವಾಗಿರುವ ಒಂದು ಸ್ಥಳ ಅಂತ ಅವ್ರಿಗೆ ಅರ್ಥವಾಯಿತು. ಇದು ಹೇಗೆ ಅಂದ್ರೆ, ನಮಗೆ ಆತ್ಮ ಅನ್ನೋ ಪದವನ್ನು ಕೇಳಿರ್ತೀವಿ ನಾವು. ಎಲ್ಲರೂ ಹೇಳ್ತಾರೆ ಅವನ ಆತ್ಮಗೆ ಶಾಂತಿ ಸಿಗಲಿ, ಹೋದ್ಮೇಲೆ ಆತ್ಮಗೆ ಶಾಂತಿ ಸಿಗಲಿ. ಆತ್ಮ ನಿಜ ಹೇಳ್ಬೇಕಂದ್ರೆ ಆತ್ಮ ಸದಾ ಶಾಂತವಾಗೇ ಇರುತ್ತೆ. ಅದು ಶಾಂತಿ ಅದಕ್ಕೆ ಸಿಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದನ್ನ ಶಾಂತಿಯನ್ನ ಅದ್ರ ಜೊತೆಯಲ್ಲಿ ನಾವು ಅಂಟಿಸ್ಬಿಡ್ತೀವಿ. ಆದ್ರೆ ನಾವು ಹೇಳ್ತೀವಿ ಅಶಾಂತಿ ಸಿಗ್ಲಿ ಯಾವಾಗ? ಅವರು ಭೂಮಿ ಮೇಲಿಂದ ಹೊರಟಿದ ಮೇಲೆ. ಆದ್ರೆ ಯಾಕೆ ಇಲ್ಲೇ ಶಾಂತಿ ಸಿಗಬಾರ್ದು? ಯಾಕೆ ಈಗಲೇ ಶಾಂತಿ ಸಿಗಬಾರ್ದು? ಇಲ್ಲೇ ಸಿಗಬಹುದು. ವಿಂದತಿ ಇಹ ಜೀವಸ್ತು ದೈವಿಕ. ಯಾಕಪ್ಪ ನೀನು ಆತ್ಮವನ್ನು ಯಾವತ್ತೋ ಪಡೆಯಬೇಕು ಅನ್ಕೊಂಡಿದ್ಯಾ? ನಿನಗೆ ಆತ್ಮ ಈಗಲೇ ಇಲ್ಲಿಯೇ ನಿನಗೆ ಲಭ್ಯವಾಗಿದೆ ಅಂತ ಹೇಳೋದು ಯಾರು? ಸದ್ಗುರು ಹೇಳ್ತಾರೆ. ಅದೇ ನಿನ್ನ ನಿಜ ಸ್ವರೂಪ, ಅದೇ ನಿನ್ನ ನಿಜ ಸ್ವಭಾವ. ನೀನು ದಿವ್ಯವಾಗಿರುವ ಒಂದನ್ನು ಪಡಿಬೇಕು ಅನ್ಕೊಂಡಿದ್ಯಾ? ಎಲ್ಲದಕ್ಕಿಂತ ದಿವ್ಯವಾಗಿದ್ದು ಏನು? ಆನಂದ, ಅಪರಿಮಿತವಾದ ಆನಂದ, ಎಲ್ಲೆಯೇ ಇಲ್ಲದಂತಹ ಆನಂದ. ಅದನ್ನು ಯಾವಾಗ ಪಡಿಬೇಕು? ಯಾವತ್ತೋ ಒಂದ್ ದಿವಸ ಅಂತಹ ಆನಂದ, ಅಂತಹ ಶಾಂತಿ, ಸಂಪೂರ್ಣವಾದ ಶಾಂತಿಯನ್ನು ಯಾವತ್ತು ಪಡಿಬೇಕು? ಯಾವತ್ತೋ ಪಡಿಬೇಕು ಅಂತ ನಮ್ಮ ಅನಿಸಿಕೆ. ಯಾವತ್ತೋ ಪಡಿಬೇಕು. ಒಂದ್ ದಿವಸ ನಮಗೂ ಅದು ಲಭ್ಯವಾಗತ್ತಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ನಮ್ಮ ಮನಸ್ಸಲ್ಲೂ ಇದೆ ಅದರ ಕಡೆ ಆಸಕ್ತಿ. ಅದನ್ನ ಪಡಿಬೇಕು, ಅದನ್ನ ಅನುಭವಿಸ್ಬೇಕು. ಎಂಥ ಒಂದು ಆನಂದ ಅಲ್ವಾ? ಸುಮ್ಮನೆ ಇರ್ಬೇಕಾದ್ರೆ, ಯಾವ ಆಲೋಚನೆಯೂ ಇಲ್ಲದೆ ಇರ್ಬೇಕಾದ್ರೆ ಆಹಾ ಚೆನ್ನಾಗಿರುತ್ತಲ್ಲ. ನಮ್ಮ ಸ್ವಭಾವವಂತೆ ಅದು ಯಾವ ರೀತಿವಲ್ಲ ಅಂತ ನಮ್ಮ ಮನಸ್ಸಲ್ಲಿ ಅನಿಸಿಕೆ. ಆದ್ರೆ ಗುರು ಏನ್ ಹೇಳ್ತಾರೆ? ಈಗಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಈ ಭೂಮಿಯಲ್ಲೇ ಇದೆ. ಈ ಭೂಮಿಯಲ್ಲೇ ನೀವು ಅದನ್ನ ಪಡೆಯಬಹುದು, ನೋಡಬಹುದು. ಅದು ಎಲ್ಲರಿಗೂ ಲಭ್ಯವಾಗಿದೆಪ್ಪ. ನನಗ್ ಮಾತ್ರ ಇಲ್ಲ, ನಿನಗ್ ಮಾತ್ರ ಇಲ್ಲ, ಎಲ್ಲರಿಗೂ ಲಭ್ಯವಾಗಿದೆ. ಅರುಣಾಚಲ ಎನ್ನುವುದು ಇಲ್ಲೇ ದೈವಿಕ ನೆಲೆಯನ್ನು ಪಡೆಯುವಂಥದ್ದು. ಈ ಭೂಮಿ ಮೇಲೆಯೇ. ಅಂದ್ರೆ ಈ ದೇಹದೊಳಗೆ ನಾವು ಇರ್ಬೇಕಾದ್ರೆ, ದೇಹ ನಾನು ಅಂತ ಅನ್ಕೊಂಡಿರ್ಬೇಕಾದ್ರೆ, ದೇಹದೊಳಗೆ ನಾವು ಗಮನವನ್ನು ತಿರುಗಿಸಿ ನೋಡಿದ್ರೆ ಇಲ್ಲೇ ಸಿಗುವಂಥದ್ದು ಅರುಣಾಚಲ. ಅಲ್ಲಿಗೆ ಹೋಗ್ಬಹುದಾ? ಹೋಗಬಹುದು. ಎಲ್ಲರೂ ಹೋಗಬಹುದು, ಯಾರು ಬೇಕಾದ್ರೂ ಹೋಗ್ಬಹುದು. ಹೋಗ್ಬೇಕು ಅಂತ ಆಸೆ ಇರ್ಬೇಕು, ಹೋಗಬೇಕು. ಹೋದ್ರೆ ಹೋಗ್ಬಹುದು, ಹೋಗದೆ ಇದ್ರೆ ಹೋಗಕ್ಕಾಗಲ್ಲ. ಹೋದ್ರೆ ಹೋಗ್ಬಹುದು. ಆದ್ರೆ ಸಿಗಬಹುದು ಅನ್ನೋ ಒಂದು ಭರವಸೆಯನ್ನು ನೀಡುವವರು ಸದ್ಗುರು ಭಗವಾನರು. ನಮ್ಮ ಜೀವನದಲ್ಲಿ ಇಂತಹ ಭರವಸೆಯನ್ನು ನೀಡ್ತಾರೆ ಸದಾ ಸರ್ವಕಾಲ. ಅರುಣಾಚಲ ಅನ್ನೋದು ನಿಮ್ಮ ಹೃದಯ ಯಾವಾಗಲೂ ಇದೆ. ಆ ಹೃದಯವೇ ನಾನು. ಹೇಗರ್ಥ ಮಾಡ್ಕೋಬೇಕು? ಈ ನಾನು ಅಂತ ನೀವು ಏನನ್ನ ಅಂದ್ಕೊಂಡಿದ್ದೀರೋ ಅದರ ಮೂಲವನ್ನು ಹುಡುಕಿ
ಅದರ ನಿಜ ಸ್ವಭಾವವನ್ನು ಹುಡುಕಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಆವಾಗ ಅದು ನಿಮ್ಮನ್ನ ಆತ್ಮದ ಬಾಗಿಲಲ್ಲಿ, ಹೃದಯದ ಬಾಗಿಸಿಬಿಡುತ್ತೆ. ಅಲ್ಲಿ ನಿಲ್ಸಿದ್ಮೇಲೆ ಅಲ್ಲೇ ಕಾಯ್ತಾ ಇದ್ರೆ ಆ ಬಾಗಿಲು ಕರುಣೆ, ಕೃಪಾ ಎನ್ನುವ ಪ್ರವಾಹ ಯಾವ ಕ್ಷಣಕ್ಕೆ ತನ್ನ ಸಂಪೂರ್ಣತೆಯನ್ನು ನಮಗೆ ತೋರಿಸಬೇಕು ಅನ್ನೋ ಒಂದು ನಿಶ್ಚಯ ಮಾಡ್ಕೊಂಡಿದ್ಯೋ ಆ ಕ್ಷಣದಲ್ಲಿ ಆ ಬಾಗಿಲು ತೆಗೆದು ಅಂತಹ ಒಂದು ದರ್ಶನ ಆದ್ರೆ ನಮಗೂ ಲಭ್ಯ ಆಗಬಹುದು ಅಂತ ಹೇಳೋ ರೀತಿಯಲ್ಲಿ ಭಗವಾನರಿಗೆ ಅರುಣಾಚಲ ಭೂಮಿಯಲ್ಲೇ ಇರುವ ಒಂದು ಸ್ಥಳ ಅಂತ ಅವರ ನೆಂಟರು ಹೇಳ್ಕೊಟ್ಟಿದ್ದ ಸಂಭವ ನಮ್ಮ ಕಣ್ಮುಂದೆ ಬರುತ್ತೆ. ಅದು ಎಂತಹ ಸಂಭವ, ಅದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬಹಳ ಮುಖ್ಯವಾದ ಸಂಭವ. ಯಾಕಂದ್ರೆ ಅಲ್ಲಿಂದನೇ ಭಗವಾನರು ತಿರುವಣ್ಣಾಮಲೆಗೆ ಬರಬೇಕು ಅಂತ ಭಗವಾನರ ಆ ಪುಟ್ಟ ಹುಡುಗನ ಮನಸ್ಸಿನಲ್ಲಿ ಶುದ್ಧವಾದ, ಪರಿಶುಭ್ರವಾದ, ಮುಗ್ಧವಾದ ಏನೂ ಇರಲಿಲ್ಲ. ಭಗವಾನರ ಜೀವನದಲ್ಲಿ ಯಾವ ಆಸಕ್ತಿನೂ ಇರಲಿಲ್ಲ. ಆಟ ಏನು ಇವತ್ತಿರೋದು ನಾಳೆ ಇಲ್ಲ ಅಷ್ಟೇ. ಇವತ್ತಿಗೆ ಮುಗಿದೋಗುತ್ತಲ್ಲ ಆಟ. ಇದನ್ನ ಬಿಟ್ಟು ಅದನ್ನ ಪಡಿಬೇಕು. ಪಾಠದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಪಡಿಬೇಕು ಅನ್ನೋದೇ ಇರ್ಲಿಲ್ಲ ಅವ್ರಿಗೆ. ಅದೇ ಆಸಕ್ತಿ ರಹಿತ ಅಂತ ಹೇಳ್ತೀವಿ, ಉದಾಸೀನ ಅಂತ ಆಮೇಲೆ ಅವ್ರ ನಾಮ ಬರುತ್ತೆ. ಯಾವ ಆಸಕ್ತಿಯೂ ಇರ್ಲಿಲ್ಲ. ಅಂತಹ ಒಂದು ಮುಗ್ಧ ಹೃದಯದಲ್ಲಿ ಅರುಣಾಚಲಕ್ಕೆ ಹೋಗಬೇಕು ಅನ್ನೋ ಒಂದು ಹೇಳದೆ ಅವರಿಗೆ ಗೊತ್ತಿಲ್ಲದಂತಹ ಒಂದು ಆಸೆಯ ಬೀಜವನ್ನು ಅರುಣಾಚಲೇಶ್ವರನು ಬಿತ್ತುಬಿಟ್ಟ. ಆ ಕ್ಷಣದಲ್ಲಿ ಭೂಮಿ ಮೇಲೆ ಇದೆ ಈ ಜಾಗ, ನೀನ್ ಬರಬಹುದು ಅನ್ನೋ ಒಂದು ಬೀಜವನ್ನು ಬಿತ್ತುಬಿಟ್ಟ. ಅದರಿಂದಲೇ ಆಮೇಲೆ ಭಗವಾನರು ತಿರುವಣ್ಣಾಮಲೆಗೆ ಬಂದು ಅಲ್ಲಿ 54 ವರ್ಷದ ಕಾಲ ಮಾಡಿರೋ ಲೀಲೆಗೆಗೆ ಎಲ್ಲದಕ್ಕೂ ಆಧಾರ ಆ ಒಂದು ಕ್ಷಣ. ಅದು ಮಧುರೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ಸಮಯದಲ್ಲಿ ನಡೆದಂತಹ ಅಪರಿಮಿತವಾದ ಕೃಪೆಯ ಘಟನೆ. ಅದರಿಂದ ಭಗವಾನರು ನಮ್ಮೆಲ್ಲರಿಗೂ ಕೂಡ ಅರುಣಾಚಲದ ಹಿರಿಮೆಯನ್ನು ತೋರಿಸಿಕೊಟ್ಟು ಅಲ್ಲೇ ಅಚಲವಾಗಿ ಅರುಣಾಚಲನಂತೆಯೇ ನಿಂತು ಬಿಟ್ರು. ಅದಕ್ಕೆಲ್ಲ ಆರಂಭ ಈ ಒಂದು ದಿವ್ಯವಾದ ಘಟನೆ. ಭಗವಾನರ ಜೀವನದ ಈ ಘಟನೆಯನ್ನು ಸ್ಮರಿಸುತ್ತಾ ಮತ್ತೆ ಅವರ ಪಾದಾರವಿಂದದಲ್ಲಿ ಇಂತಹ ಒಂದು ಜೀವನವನ್ನು ನಮ್ಮೆಲ್ಲರಿಗಾಗಿ ಸರಳವಾದ, ಸಹಜವಾದ ಕರುಣೆಯಿಂದ, ಕಾರಣರಹಿತವಾದ ಕರುಣೆಯಿಂದ ಅವರು ನಡೆಸಿಕೊಟ್ಟಿದ್ದಕ್ಕೆ ಎಷ್ಟು ನಾವು ಕೃತಜ್ಞತೆಗಳು ಹೇಳಿದ್ರೂ ಸಾಲದು ಅಂತ ಅಂದ್ಕೊಂಡು ಆ ಜೀವನದ ಧ್ಯಾನದ ಮೂಲಕ ನಮ್ಮ ಮಾನವದಲ್ಲಿ ನಾವು ಕೂಡ ತಲ್ಲೀನರಾಗೋಣ. ಓಂ ನಮೋ ಭಗವತೆ ಶ್ರೀರಾಮ. ನಮೋ ರಮಣ. ಈಗ ಅರುಣಾಚಲ ವರ್ಣಮಾಲೆ, ಈಗ ಅಕ್ಷರ ವರ್ಣಮಾಲೆಯ ಪಠಣವನ್ನು ಮಾಡೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಮನದಲ್ಲಿ ನಿನ್ನನು ನೆನೆವರ ಹಮ್ಮನು ಪರಿಹರಿಸುವೆ ನೀ ಅರುಣಾಚಲ. ಅಳಗು ಸುಂದರರ ತರದಲ್ಲಿ ನಾವು ಬೆರೆಯಬಲ್ಲವೇ ಅರುಣಾಚಲ. ಮನೆಯಿಂದೆನ್ನನು ಒಯ್ದು ನಿನ್ನ ಎದೆ ಮನೆಯೊಳಿಟ್ಟೆ ಅಚಲ. ಒಲಿಸಿದ ನನ್ನನು ತೊರೆದರೆ ನಿನ್ನನು ತೆಗಳದೆ ಲೋಕ ಅರುಣಾಚಲ.
ನಿನ್ನನೆ ನೆನೆವೊಲು ಮಾಡಿದೆ ಬಿಡೆನ ಇನ್ನು ಮುಂದೆಂದು ಅರುಣಾಚಲ. ತಾಯಿಗಿಂತನಿ ಕರುಣಿ ನನಗಷ್ಟೆ ನ್ಯಾಯ ನೀಡದಿಹೆ ಅರುಣಾಚಲ. ನಿನ್ನನಗಲಿ ಮನ ಅಲೆಯಲ್ಲು ಚಿತ್ತದಲ್ಲಿ ಅರುಣಾಚಲ. ಮೆರೆದು ನಿನ್ನ ನಿಜ ರೂಪವ ಮನಕ್ಕೆ ಹರಿಸು ಭ್ರಮಣವನು ಅರುಣಾಚಲ. ನೀಗಿಸು ಕನ್ಯಾತನ ಆಲಂಗಿಸಿ ಆಗ ಪುರುಷನೀ ಅರುಣಾಚಲ. ಪರಿಚಿತರು ಅಪರಿಚಿತರು ಎಳೆದೊಯ್ವರು ನನ್ನನು ಕಪಟ ನಿದ್ದೆ ಬಿಡು ಅರುಣಾಚಲ. ಇಂದ್ರಿಯ ಚೋರರು ನುಸುಳದಂತೆ ಮನ ಮಂದಿರದಲ್ಲಿ ಇರು ಅರುಣಾಚಲ. ವಂಚಿಸಿ ನಿನ್ನನು ಬರುವರೆಂತು ಈ ಸಂಚು ನಿನ್ನದೇ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ. ಸಂಘವನ್ನು ಅಷ್ಟೋತ್ತರ ಪೂಜೆಯ ಮೂಲಕ ಮುಕ್ತಾಯಗೊಳಿಸೋಣ. ಅಷ್ಟೋತ್ತರ ಪೂಜೆಯನ್ನು ದಿಲೀಪ್ ಸಿಂಹ ಅವರ ಪೂಜಾ ಕೊಠಡಿಯಲ್ಲಿ ನಡೆಸಲಾಗುತ್ತದೆ. ಉಮಾ ಅಶ್ವಥ್ ಅವರು, ರೇವತಿ ಶಂಕರ್ ಅವರು ಹಾಗೂ ವೈಭವ್ ಮತ್ತು ಪ್ರಾರ್ಥನಾ ಅವರು ಅಷ್ಟೋತ್ತರದ ಪಠಣವನ್ನು ಮಾಡಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಂಶೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಚರಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ತಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನ ಪಿತೃಮತೆ ನಮಃ. ಓಂ ಪಿತುರಾದೇಶತ ಶ್ರವಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ. ಓಂ ಕುಶಾಗ್ರದೀಯೇ ನಮಃ. ಓಂ ಶಾಂತ ಸಂಕಲ್ಪ ಸಂಭ್ರಮಾಯ ನಮಃ. ಓಂ ಸುಸಂದೃಶೇ ನಮಃ. ಓಂ ಸವಿತ್ರೇ ನಮಃ. ಓಂ
स्थिराय नमः। ॐ तपक्षपित सर्वाङ्गाय नमः। ॐ पुल्लाम्बुज विलोचनाय नमः। ॐ चन्द्रिकासितहास श्रीमण्डितानन मण्डलाय नमः। ॐ च्यूतवाट्यां समासीनाय नमः। ॐ चूणिताखिल विभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजदचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः। ॐ श्रीशोणाचलहृद्भूतस्कन्दाश्रमनिकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। गणाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनतायोः श्रुत्याजनिं प्राप्यत दिव्यानुग्रहसुप्रवाहविवश सादात्म्यभावं गतः निर्निष्ठस्वगभीरनित्यतपसा लोकान् पुनः सेकराट् तस्मै श्रीरमणाय ते नमः इदं लोकोत्तरज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि।
नमो महर्षि दर्शन सुख मंगल मुख सकल जीवहित सम्मुख ब्रह्म संगिये नमो 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 रमण सदाशिव प्रभावरण नमो महर्षि नमो महर्षि सदा तुष्ट सदा हृष्ट सदा शिवानंद पुष्ट परम महर्षि ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಗೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಗಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ बोलो भगवान श्री रमण महर्षि की जय।